ಆಮೆನ್. ಹಲ್ಲೆಲೂಯಾ. ಸಂತೋಷವಾಗಿದ್ದೀರಾ ಸನ್ರಿ? ಓಕೆ, ನಾವು ಬೇಗ ಬೇಗ ದೇವರ ವಾಕ್ಯದ ಕಡೆಗೆ ಹೋಗ್ಬಿಡೋಣ. 1 ಪೇತ್ರ 1ನೇ ಅಧ್ಯಾಯ 6ರಿಂದ 7ನೇ ವಚನದವ್ರಿಗೆ 8ನೇ ವಚನ ಒಬ್ರು ಹೋದ್ರಿ ಗಟ್ಟಿಯಾಗಿ. 1 ಪೇತ್ರ 1ನೇ ಅಧ್ಯಾಯ 6ನೇ ವಚನದಿಂದ 8ನೇ ವಚನದವರೆಗೂ. ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರು ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿದ್ದೀರಿ. ಬಂಗಾರವು ನಾಶವಾಗುವಂಥದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟಕ್ಕೆ ಹಾಕಿ ಶೋಧಿಸುವುದುಂಟಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ ಪ್ರಭಾವ ಮಾನಗಳನ್ನು ಉಂಟು ಮಾಡುವುದು. 3 ಗಂಡಸರು ಮಾತ್ರ ಅಲ್ಲೇಲುಯಾ ಅಂದರು. ಇನ್ನು ಹೆಂಗಸರೆಲ್ಲ ಬಾಯಿಗೆ ಜಿಪ್ ಹಾಕೊಂಡ್ಬಿಟ್ಟಾರೆ. ಆ ವಾಕ್ಯ ನೀವು ಕೇಳಿಸ್ಕೊಂಡಿರ್ತಾನೆ, ಮತ್ತು ನಿಮಗೆ ಸ್ಪಿರಿಟ್ ಇಲ್ವಾ? ಪೇತ್ರನು ಬರೀತಾನೆ, ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ನೀವೇನು ಮಾಡಬೇಕಂತೆ? ಹಲ್ಲೆಲೂಯಾ. ನಾನಾ ಕಷ್ಟಗಳಲ್ಲಿದ್ದು ನೀವು ದುಃಖಿಸುವವರಾಗಿದ್ದರು ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿರಬೇಕಂತೆ. ದೇವರ ವಾಕ್ಯ ಹೇಳ್ತದೆ, ನಾವು ಯಾಕೆ ದೇವರು ನಮ್ಮ ಜೀವನದಲ್ಲಿ ಪರೀಕ್ಷೆಯನ್ನು ಬರಮಾಡುತ್ತಾನೆ? ಯಾಕೆ ದೇವರು ನಮ್ಮ ಜೀವಿತದಲ್ಲಿ ಪರೀಕ್ಷೆಯನ್ನು ಬರಮಾಡುತ್ತಾನೆ? ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಪ್ರತಿಯೊಬ್ಬ ವಿಶ್ವಾಸಿಗಳು ಅವನ ಜೀವನದಲ್ಲಿ ಪರೀಕ್ಷೆ ಮತ್ತು ಶೋಧನೆಯನ್ನು ಅನುಭವಿಸಲೇಬೇಕಂತೆ. ಯಾರು? ಕ್ರೈಸ್ತರು, ಯೇಸುವನ್ನು ಹಿಂಬಾಲಿಸುವಂಥ ಭಕ್ತರು ಅವರ ಜೀವಿತದಲ್ಲಿ ಪರೀಕ್ಷೆ ಮತ್ತು ಶೋಧನೆಯನ್ನು ಅನುಭವಿಸಬೇಕು ಅಂತ ಬರೆಯಲ್ಪಟ್ಟಿದೆ. ಈ ವಚನ 3 ಸಂಗತಿಗಳನ್ನು ನಮಗೆ ತಿಳಿಸುತ್ತೆ. ಒಂದು ಆತ್ಮಭಾರ, ಇನ್ನೊಂದು ಪರೀಕ್ಷೆ, ಇನ್ನೊಂದು ಶೋಧನೆ. ಆತ್ಮಭಾರ, ಪರೀಕ್ಷೆ ಮತ್ತು ಶೋಧನೆ, ಈ 3 ಒಂದು ವಿಶ್ವಾಸಿಯಲ್ಲಿ ಬಂದು ಹೋಗುವಂಥ ಕಾರ್ಯ. ಅದು ನಿಂತು ಹೋಗುವಂಥ ಕಾರ್ಯ ಅಲ್ಲ. ಕ್ರಿಸ್ತನ ಹಿಂಬಾಲಿಸುವಂಥವರ ಜೀವಿತದಲ್ಲಿ ಅದು ಬಂದು ಹೋಗುವಂಥ ಕಾರ್ಯ. ಯಾಕೆಂದರೆ ದೇವರ ವಾಕ್ಯದಲ್ಲಿ ಯೋಬನು 5ನೇ ಅಧ್ಯಾಯ 7ನೇ ವಚನದಲ್ಲಿ ಹೇಳ್ತಾನೆ, ಮನುಷ್ಯನು ಕಷ್ಟಕ್ಕಾಗಿಯೇ ಹುಟ್ಟಿದ್ದಾನೆ. ಮನುಷ್ಯನು ಕಷ್ಟಕ್ಕಾಗಿಯೇ ಹುಟ್ಟಿದ್ದಾನೆ. ಅದೇ ಯೋಬ 14:1ರಲ್ಲಿ ಅವನು ಹೇಳ್ತಾನೆ, ನಮ್ಮ ಜೀವನವು ಕಳವಳದಿಂದ ತುಂಬಿದೆ. ಮನುಷ್ಯನು ಹುಟ್ಟಿರೋದೇ ಕಷ್ಟಕ್ಕಾಗಿ ಅಂತ ಅವನು ಬರೀತಾನೆ. ನಮ್ಮ ಜೀವನ ಕಳವಳದಿಂದ ತುಂಬಲ್ಪಟ್ಟಿದೆ. ಓದಿ ಬ್ರದರ್. 4ನೇ ವಚನ 14:1ರಲ್ಲಿ ನಮ್ಮ ಜೀವನವು ಕಳವಳದಿಂದ ತುಂಬಲ್ಪಟ್ಟಿದೆ. ಸತ್ಯವೇದದ ಪ್ರಕಾರವಾಗಿ ದುಂದುಗಾರನ ಮಗ, ಅವನಿಗೆ 2 ಮಕ್ಕಳು. ಒಬ್ಬ ಮಾತು ಕೇಳ್ತೀನಿ ಅಂತ ಕೇಳಲ್ಲ, ಇನ್ನೊಬ್ಬ ಕೇಳಲ್ಲ ಅಂತ ಕೇಳ್ತಾನೆ. ಮಾತು ಕೇಳ್ತಾನೆ, ಇನ್ನೊಬ್ಬ ಮಾತು ಕೇಳೋದಿಲ್ಲ. ದೇವರ ವಾಕ್ಯ ಹೇಳ್ತದೆ, ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರು ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿರಿ. ಡಬಲ್ ಡಿಗ್ರಿ ನೋಡಿ ಸಂತೋಷ ಪಡಬೇಡ್ರಿ. ಡಬಲ್ ಡಿಗ್ರಿಯನ್ನು ನೋಡಿ ಸಂತೋಷ ಪಡಬೇಡ್ರಿ. ಆತ ಪದವಿಯನ್ನು ಕುರಿತು ಮಾತನಾಡ್ತಾ ಇಲ್ಲ. ದೇವರ ವಾಕ್ಯ ಹೇಳ್ತದೆ, ವಿಶ್ವಾಸಿ ಆದ ಮೇಲೆ ನಿನಗೆ ಪರೀಕ್ಷೆ ನಿಶ್ಚಯವಾಗಿಯೂ ಬರುತ್ತೆ, ಶೋಧನೆ ನಿಶ್ಚಯವಾಗಿಯೂ ಬರುತ್ತೆ. ಪರೀಕ್ಷೆ ಮತ್ತು ಶೋಧನೆ ಬರುವಾಗ ನಿನ್ನ ಆತ್ಮ ಭಾರದಿಂದ ತುಂಬಲ್ಪಟ್ಟಿರುತ್ತೆ. ಈ ದುಂದುಗಾರನ ಮಗನಿಗೆ, ದುಂದುಗಾರನ ತಂದೆಗೆ ಅವನಿಗೆ 2 ಮಕ್ಕಳಿದ್ದಾರೆ. ಒಬ್ಬ ಮಾತು ಕೇಳ್ತಾನೆ, ಒಬ್ಬ ಮಾತು ಕೇಳೋದಿಲ್ಲ. ಕೇಳೋದಿರತಕ್ಕ ಅವನು ಹೇಳ್ತಾನೆ, ಮೊದಲು ಅಪ್ಪನ ಬಳಿ ಅವನು ಬಂದು ಹಣ ಕೇಳ್ತಾನ್ರಿ. ಸ್ವಲ್ಪ ಹಣ ಕೊಟ್ಟಿದ್ದಾನೆ ಅಪ್ಪ, ಅದನ್ನು ಅವನು ಕಾಣೆ ಮಾಡಿಬಿಟ್ಟ. ಇನ್ನು ಸ್ವಲ್ಪ ಹಣ ಕೊಟ್ಟ, ಅದನ್ನು ಅವನು ಕಳೆದು ಬಿಟ್ಟ.
ಮೂರನೇ ಸಲ ಬಂದ. ನಾಲ್ಕನೇ ಸಲ ಬರುವಾಗ ಅಪ್ಪ ಹೇಳ್ತಾನೆ, ನನ್ನ ಬಳಿ ಯಾವುದು ನಿನಗೆ ಕೊಡ್ಲಿಕ್ಕೆ ಹಣ ಇಲ್ಲ. ಆಗ ದೇವರ ವಾಕ್ಯ ಹೇಳ್ತದೆ, ಅವರ ಮಗ ನೀತಿವಂತರ ಪಕ್ಷದಲ್ಲಿಲ್ಲ, ಧರ್ಮ ನಿಂದಕರೊಡನೆ, ಕೆಟ್ಟ ಜನರೊಡನೆ, ಕೆಟ್ಟ ಸ್ನೇಹಿತರೊಡನೆ, ಲೌಕಿಕವಾದ ಜನಗಳ ಸಹವಾಸ ಮಾಡಲ್ಪಟ್ಟ ನಿಮಿತ್ತ ಅವರಿಂದ ಬರುವಂತ ಆಲೋಚನೆ ಒಳ್ಳೆ ಆಲೋಚನೆ ಅಲ್ಲ. ಯಾಕಂದ್ರೆ ಕೀರ್ತನೆ 1ನೇ ಅಧ್ಯಾಯ ದಾವೀದ ಬರೀತಾನೆ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ಕೂತುಕೊಳ್ಳದೆ. ಪ್ರಿಯ ಸಹೋದರ ಸಹೋದರಿ, ಯಾವನು ದುಷ್ಟರ ಆಲೋಚನೆಯಂತೆ ನಡಿಬಾರ್ದಂತೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಬಾರ್ದಂತೆ, ಧರ್ಮ ನಿಂದಕರೊಡನೆ ಕೂತ್ಕೊಳ್ಬಾರ್ದಂತೆ. ಯಾರು ಅದನ್ನ ಮೀರಿ ಹೋಗ್ತಾರೋ ಅವರ ಒಳಗಡೆ ಬರುವಂತ ಆಲೋಚನೆ ಒಳ್ಳೆ ಆಲೋಚನೆ ಅಲ್ಲ, ಕೆಟ್ಟ ಆಲೋಚನೆ. ತಂದೆ ಯಾವತ್ತು ಮಗನ ವಿಷಯದಲ್ಲಿ ಕೆಟ್ಟದ ಯೋಚನೆ ಮಾಡಿರಲಿಲ್ಲ. ಒಂದು ಟೈಮ್ ಬಂದಿದೆ, ಕೆಟ್ಟವರ ಸವಾಸ ಮಾಡಲ್ಪಟ್ಟ ನಿಮಿತ್ತ ತಂದೆ ಬಳಿಗೆ ಬಂದು ಕೇಳ್ತಾನೆ, ನನಗೆ ಕೊಳ್ಳಿಕ್ಕೆ ಹಣ ಇಲ್ಲ ಅಂದ್ರೆ ನನಗೆ ಸೇರ್ಬೇಕಾದಂತ ಆಸ್ತಿಯನ್ನ ನೀನು ಕೊಟ್ಟು ಬಿಡು. ಅವನು ಕೇಳುವಾಗ ತಂದೆ ಹೃದಯ ಒಡೆಯಲ್ಪಡುತ್ತೆ. ಆ ರೀತಿಯಾದ ಆಲೋಚನೆ ತಂದೆಗೆ ಮಗನ ಮೇಲೆ ಇರಲ್ಲ. ಕೆಟ್ಟವರ ಸಹವಾಸ ಮಾಡಲ್ಪಟ್ಟ ನಿಮಿತ್ತವಾಗಿ ತಂದೆ ಬಳಿಗೆ ಬಂದು ಕೇಳ್ತಾನೆ, ಅಪ್ಪ ನನಗೆ ಬರಬೇಕಾದಂತ ಆಸ್ತಿಯನ್ನ ನೀನು ಕೊಡು. ತಂದೆ ಹೃದಯ ಒಡೆಯಲ್ಪಟ್ಟು ಆಸ್ತಿಯನ್ನು ಕೊಟ್ಟಿದ್ದಾನ್ರಿ. ದೇವರ ವಾಕ್ಯ ಹೇಳ್ತದೆ, ಲೌಕಿಕವಾದ ಜನಗಳ ಜೊತೆ ಸೇರಿ ಪಟಿಂಗತನವನ್ನು ಮಾಡಿ ತಂದೆಯ ಆಸ್ತಿಯನ್ನೆಲ್ಲ ಕಳೆದು ಬಿಟ್ಟ, ಹಣವೆಲ್ಲ ಕಳೆದುಕೊಂಡ್ಬಿಟ್ಟ. ಅವನ ಬಳಿ ಏನೆಲ್ಲ ಇತ್ತು ಅದೆಲ್ಲ ಕಳೆದು ಹೋಯ್ತಲ್ಲ. ಒಂದು ಸತ್ಯ ಏನು ಗೊತ್ತಾ, ಹಣ ಇದ್ದಾಗ ಜನ ನಿಮ್ಮ ಹತ್ರ ಇರ್ತಾರೆ, ಹಣ ಇಲ್ಲ ಅಂದ್ರೆ ಜನ ನಿಮ್ಮ ಹತ್ರ ಇರಲ್ಲ. ಸಕ್ಕರೆ ಎಲ್ಲಿರ್ತದೋ ಅಲ್ಲಿ ಏನೆಲ್ಲ ಬರುತ್ತೆ? ಇರುವೆ ಒಂದೇನಾ? ಇರುವೆ ಮತ್ತು ನೊಣ ಎರಡೂ ಬರ್ತದೆ. ಎಲ್ಲಿ ಸಕ್ಕರೆ ಇರಲ್ಲ ಅಲ್ಲಿ ಇರುವೆನೂ ಬರಲ್ಲ, ನೊಣನೂ ಬರಲ್ರಿ. ಆದ್ರೆ ಒಂದು ಸತ್ಯ ತಿಳ್ಕೊಳ್ರಿ, ಯೇಸು ಹೇಳ್ತಾನೆ, ಇವತ್ತು ಯಾವ ಜನರ ಜೊತೆ ನಿಮ್ಮ ಸಹವಾಸ? ಒಳ್ಳೆಯವ್ರ ಜೊತೆ ಸಹವಾಸ ಇದೆಯಾ? ಕೆಟ್ಟವರ ಜೊತೆ ಸಹವಾಸ ಇದೆಯಾ? ಯಾಕಂದ್ರೆ ಪೌಲ್ ಹೇಳ್ತಾನೆ, ಪ್ರಿಯ ದೇವಜನ ಯಾವಾಗಲೂ ದೇವರ ಮಕ್ಕಳ ಜೊತೆ ಸಂಪರ್ಕ ಇಟ್ಕೊಳ್ಬೇಕಂತ, ಅನ್ಯರ ಜೊತೆ ಇಟ್ಕೊಳ್ಬೇಡಿ ಹೇಳ್ತಾನೆ. ಲೋಕದವ್ರ ಜೊತೆ ನೀವು ಇಜ್ಜೋಡಾಕಕ್ಕೆ ಹೋಗ್ಬೇಡ್ರಿ. ಅವರು ನಿಮಗೆ ಒಳ್ಳೆ ಬೋಧನೆ ಮಾಡೋದಿಲ್ಲ, ಅವ್ರು ಕೆಟ್ಟ ಬೋಧನೆಯನ್ನು ಮಾಡಿ ದೇವರಿಂದ ನಿಮ್ಮನ್ನು ದೂರ ಮಾಡಿಬಿಡ್ತಾರೆ. ಅದಕ್ಕೆ ಪೇತ್ರನ್ ಬರೀತಾನೆ, ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ಏನ್ ಮಾಡ್ಬೇಕಂತೆ? ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದರು. ಕಷ್ಟ ಇಲ್ದಿರ ಯಾರು ಹೇಳ್ರಿ? ಎಲ್ಲರಿಗೂ ಒಂದಲ್ಲ ಒಂದು ಕಷ್ಟ. ಅದಕ್ಕೆ ಪೇತ್ರನ್ ಹೇಳ್ತಾನೆ, ನೀವು ಸ್ವಲ್ಪ ಕಾಲ ಸದ್ಯಕ್ಕೆ, ಆತರ ಪಡಕ್ಕೆ ಹೋಗ್ಬೇಡ್ರಿ, ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರು. ಆ ಪದವಿಯನ್ನ, ಸಾಲನಾ, ರೋಗ ಇಲ್ವಾ, ಅನಾರೋಗ್ಯನಾ, ಮಕ್ಕಳು ಸರಿ ಇಲ್ವಾ, ಮನೇಲಿ ಸಮಾಧಾನ ಇಲ್ವಾ, ಫ್ಯಾಕ್ಟ್ರಿಲಿ ಸಮಾಧಾನ ಇಲ್ವಾ, ನಿಮ್ಮ ಬಿಸ್ನೆಸ್ಗೆ ತಕ್ಕ ಒಂದು ಪ್ರತಿಫಲ ಬರ್ತಾ ಇಲ್ವಾ, ಎಲ್ಲೂ ನೆಮ್ಮದಿಯಾದ ಜೀವಿತ ಇಲ್ಲದೆ ಹೋಗಿದ್ಯಾ? ಅದನ್ನು ನೋಡಿ ನೀವು ಭಯಪಡಬೇಡ್ರಿ. ನಿಮ್ಮ ದೇವರು ನಿಮಗೆ ವಾಗ್ದಾನ ಮಾಡಿದನ್ರಿ, ಯುಗದ ಸಮಾಪ್ತಿಯ ದಿನದವರೆಗೂ ನಾನು ನಿಮ್ಮ ಸಂಗಡ ಇರ್ತೇನೆ. ನಾನು ಯಾರು ಕೈ ಬಿಟ್ಟರು ನಾನು ಕೈ ಬಿಡಲ್ಲ. ನಾನು ನಿಮ್ಮ ಸಂಗಡ ಇದ್ದೀನಿ, ನನ್ನ ಜೊತೆ ಇರ್ತೀನಿ. ಕೊನೆ ದಿನದವರೆಗೂ ನಿಮ್ಮ ಜೊತೆ ನಾನು ಬರ್ತೇನೆ. ಎತ್ತವ್ರು ಕೈ ಬಿಡ್ತಾರೆ, ಬಂಧುಗಳು ಕೈ ಬಿಡ್ತಾರೆ, ಸ್ನೇಹಿತರು ಕೈ ಬಿಡ್ತಾರೆ. ಹಣ ಇದ್ದಾಗ ಬರೋರು ಜನ ಸ್ವಲ್ಪ, ಹಣ ಇಲ್ಲದೆ ಇದ್ದಾಗ ಹೋಗೋ ಇರೋರು ಸ್ವಲ್ಪ. ಆದರೆ ದೇವರ ವಾಕ್ಯ ಹೇಳ್ತದೆ, ನಿನ್ನ ಹತ್ರ ಹಣ ಇರಲಿ ಇಲ್ಲದೆ ಹೋಗಲಿ, ನೀನು ನನ್ನ ಮೇಲೆ ಹತ್ಕೊಂಡಿದ್ರೆ ಕಡೆಯ ದಿನದವರೆಗೂ ನಾನು ನಿಮ್ಮ ಸಂಗಡ ಇರ್ತೇನೆ. ಅದಕ್ಕೆ ಪೇತ್ರನು ಹೇಳ್ತಾನೆ, ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತವನ್ನು ಅರಿತು ಈ ಲೋಕದ ಸಮಸ್ಯೆಗೆ ಭಯಪಡಬೇಡ. ದೇವರ ಚಿತ್ತ ಏನಂದ್ರೆ, ಅವನು ಕೊಡಲ್ಪಟ್ಟಂತ ರಕ್ಷಣೆಯನ್ನ, ಕೊಡಲ್ಪಟ್ಟಂತ ನಿತ್ಯ ಜೀವವನ್ನ, ಆ ಪದವಿಯನ್ನು ನೆನೆಸಿ ನೀವು ಪ್ರತಿದಿನ ಸಂತೋಷ ಪಡಬೇಕಂತ.
ನಾವು ಯಾವತ್ತಾದರೂ ನನಗೆ ರಕ್ಷಣೆ ಸಿಕ್ತಪ್ಪ ಅಂತ ಸಂತೋಷ ಪಟ್ಟಿದ್ದೀವ? ನನಗೆ ನಿತ್ಯ ಜೀವ ಇದೆ ಅಂತ ಸಂತೋಷ ಪಟ್ಟಿದ್ದೀರಾ? ಇವತ್ತು ವಿಶ್ವಾಸಿಗಳನ್ನ ನೋಡಿದ್ರೆ ಅವನ ರಕ್ಷಣೆ ಹೊಂದ್ಕೊಂಡಿರೋಂಥದ್ದೇ ಡೌಟು. ಇವನ ಹತ್ರ ನಿತ್ಯ ಜೀವ ಇದೆಯಾ ಇಲ್ಲ ಅಂತಲೇ ಡೌಟು. ಯಾಕಂದರೆ ಸಮ್ ಟೈಮ್ ನಮ್ಮ ವರ್ತನೆ ಹೆಂಗೆ ಕಾಣುತ್ತೆ ಅಂದರೆ, ನಾವು ದೇವರ ಮಕ್ಕಳ, ನಾವು ದೇವರ ಅಭಿಷಕ್ತರ, ನಾವು ದೇವರ ಆತ್ಮನಿಂದ ತುಂಬಲ್ಪಟ್ಟವರ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ, ಪ್ರತಿಯೊಬ್ಬ ವಿಶ್ವಾಸಿ ಅವನ ಜೀವನದಲ್ಲಿ ಪರೀಕ್ಷೆ ಮತ್ತು ಶೋಧನೆಯನ್ನು ಅನುಭವಿಸಲೇಬೇಕು. ಪರೀಕ್ಷೆ ಮತ್ತು ಶೋಧನೆ ಇಲ್ಲದೆ ಹೋದ್ರೆ ಅವನು ದೇವರ ಮಗಳಾಗಿರಕ್ಕಾಗಲ್ಲ. ಪರೀಕ್ಷೆ ಯಾರಿಗೆ ಬರ್ತದೋ ಅವ್ರು ಮಾತ್ರ ಐಡೆಂಟಿಫೈ ಮಾಡ್ಲಿಕ್ಕೆ ಸಾಧ್ಯ. ಪರೀಕ್ಷೆ ಬರೀಲಿಕ್ಕೆ ಆಗುತ್ತಾ ಇಲ್ವಾ? ಯಾರು ಚೆನ್ನಾಗಿ ಓದಿರ್ತಾರೋ ಅವ್ರಿಗೆ ಪರೀಕ್ಷೆದ ಭಯ ಇರಲ್ಲ. ಓದಿರಲ್ಲ ನೋಡಿ, ಅವರೇ ತಡ್ಕಾಡ್ತಾ ಇರೋದು. ನನಗೊಂಚೂರು ತೋರ್ಸೆ ಅವನು ಡುಬುಕ್ಕಂದ್ರೆ ಇವಳು ಡುಬುಕ್ಕೆ. ಕಾಪಿ ಹೊಡೆದು ಬರುತ್ತಾ ನಿಮಗೆ? ಕಾಪಿ ಹೊಡೆದಿದ್ದೀರಾ? ಎಂತೆಂಥ ಕಾಪಿ ಹೊಡೆಯೋರು ಈಗ ಕಾಪಿ ಹೊಡಿತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ನಮಗೆ. ನಮ್ಮ ಟೈಮ್ನಲ್ಲಿ ಕಾಲರಲ್ಲಿ ಇಟ್ಕೊಂಬರೋದಂತೆ, ಸಾಕ್ಸಲ್ಲಿ ಇಟ್ಕೊಂಬರೋದಂತೆ, ಪೆನ್, ಅವಾಗ ರೆನಾಲ್ಡ್ ಅಂತ ಒಂದು ಪೆನ್ ಬರೋದು, ಅದ್ರಲ್ಲಿ ತುರುಕಿಸ್ಕೊಂಬರೋದಂತೆ. ಏನೇನು ಐಡಿಯಾ ಉಪಯೋಗಿಸೋರು ಅಂದರೆ ಆದರೂ ಬಂದು ಕಂಡು ಹಿಡಿದು ಬಿಡೋರು. ಕಂಡು ಹಿಡಿದು ಬಿಟ್ಟರೆ ಅವನು ಡಿಮಾರ್. ಎಷ್ಟು ವರ್ಷ? ಅವಾಗ 5 ವರ್ಷ ಅವನು ಎಕ್ಸಾಮೇ ಕಟ್ಟಂಗೆ ಇರ್ತಾ ಇರಲಿಲ್ಲ. ಅದು ಈ ಲೋಕದ ರೂಢಿಯ ಕಾಪಿ ಹೊಡೆಯೋರು ಯಾರು? ಕಲಿದೇ ಇರೋರು, ಓದದೇ ಇರೋರು, ಭಯ ಇರೋರು, ಅವರೇ ಕಾಪಿ ಹೊಡೆಯೋದು. ದೇವರ ರಾಜ್ಯದಲ್ಲಿ ಕಾಪಿ ಹೊಡೆಯೋಂಗಿಲ್ಲ. ನೀನೇ ಫುಲ್ಲಾಗಿ ಪರೀಕ್ಷೆಯಲ್ಲಿ ಬರೀಬೇಕು. ಈಗ 5,000, 10,000, 50,000 ಕೊಟ್ಟರೆ ನಿಮ್ಮ ಹೆಸರಲ್ಲಿ ಹೋಗಿ ಇನ್ನೊಬ್ಬ ಬರೆದು ಬರ್ತಾನ್ರಿ. ಅದು ದೇವರ ರಾಜ್ಯದಲ್ಲಿ ಆ ರೀತಿಯಾಗಿ ಪಾಸ್ ಆಗೋಕ್ಕೆ ಆಗಲ್ಲ. ನಾನು ಅಂದರೆ ನಾನೇ ಹೋಗಿ ಬರಿಬೇಕು, ನಾನೇ ಪರೀಕ್ಷೆನ ಎದುರಿಸ್ಬೇಕು. ಆ ಪರೀಕ್ಷೆಯಲ್ಲಿ ದಾಟಿ ಮುಂದೆ ನಾನೇ ಹೋಗಬೇಕು. ನನ್ನ ಹೆಸರಲ್ಲಿ ಇನ್ನೊಬ್ಬ ಹೋಗೋಕ್ಕಾಗಲ್ಲ. ನನ್ನ ಹೆಸರಲ್ಲಿ ಇನ್ನೊಬ್ಬ ಬಂದು ಪರೀಕ್ಷೆ ಬರೆಯೋಕ್ಕಾಗಲ್ಲ. ನನಗೇನು ಶೋಧನೆ ಬರ್ತದೋ, ಪರೀಕ್ಷೆ ಬರ್ತದೋ, ಅದನ್ನು ನಾನೇ ನಿಭಾಯಿಸಬೇಕು. ಪ್ರಿಯ ಸಹೋದರಿ, ಅದಕ್ಕೆ ಭಕ್ತನಾದ ಪೇತ್ರನು ಹೇಳ್ತಾನೆ, ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರು ಆ ಪದವಿಯನ್ನ ಆಲೋಚಿಸ್ರಿ. ಯಾರು ಒಂದು ದಿನಕ್ಕೆ ಒಂದು ಸಲ ನನಗೆ ರಕ್ಷಣೆ ಕೊಟ್ಟ ದೇವರಿಗೆ ಸ್ತೋತ್ರಪ್ಪ, ನಿತ್ಯ ಜೀವ ಕೊಟ್ಟ ದೇವರಿಗೆ ಸ್ತೋತ್ರಪ್ಪ ಅಂತ ಹೇಳ್ತೀರ? ನನಗೆ ಗೊತ್ತಿರಂಗೆ ಆ ಮಂಜುಳಾ ಅಂತ ಒಬ್ರು ಸೃಷ್ಟಿದ್ರೆ ಅವ್ರು ಮಾತ್ರ ಬ್ಯಾಪ್ಟಿಸಮ್ಗೆ ಫೋನ್ ಹೊಡೆದು ಪ್ರೇಯರ್ ಮಾಡಿಸ್ಕೊಂಡು, ಇನ್ನೆಲ್ಲ ಎಲ್ಲೋಗಿ ಬರ್ತೋಗ್ಬಿಟ್ಟಿದ್ರು. ಪಾಸ್ಟರ್ ಯಾವಾಗಲೋ ತಗೊಂಡಿದ್ದೀವಿ, ನನಗೇ ಗೊತ್ತಿಲ್ಲ ಪಾಸ್ಟರ್, ಯಾವಾಗ ಹುಟ್ಟಿದ್ದೆ ಅಂತ ಗೊತ್ತಿಲ್ಲ. ಪ್ರಿಯ ಸಹೋದರಿ, ನೀನು ಹುಟ್ಟಿದ್ದು ಭಾಳ ಪ್ರಾಮುಖ್ಯವಾದ ದಿನ ಅಲ್ಲ, ರಕ್ಷಣೆ ಹೊಂದದಲ್ಲ ಆ ದಿನ ನಿನ್ನ ಲೈಫಲ್ಲಿ ಭಾಳ ಪ್ರಾಮುಖ್ಯವಾದ ದಿನ. ಆ ದಿನ ಯಾರಾದರೂ ಕೊಂಡಾಡ್ತೀರಾ? ನಮ್ಮ ಹುಟ್ಟಿದ ದಿನ ಕುಯ್ಯಕ್ಕೆ ಕುಯ್ದು ಬಿಡ್ತೀವಿ, ಆದರೆ ಬ್ಯಾಪ್ಟಿಸಮ್ ಡೇ ನಾವು ಜ್ಞಾಪಕ ಮಾಡ್ಕೊಳ್ತೀವ. ಭಾಳ ಜನ ಕಡಿಮೆ. ಆದರೆ ಪೌಲ್ ಹೇಳ್ತಾನೆ, ಯಾವ ದಿನ ನೀವು ಜ್ಞಾಪಕ ಮಾಡಿಕೊಳ್ಬೇಕು ಅಂದರೆ ಆ ಪದವಿಯನ್ನು ಆಲೋಚಿಸಿ ಹರ್ಷದಿಂದ ನಿಮ್ಮ ಹೃದಯ ತುಂಬಲ್ಪಟ್ಟಿರಲಿ. ಪ್ರಿಯ ಸಹೋದರ ಸಹೋದರಿ, ನಾವಿವತ್ತು ಯಾಕೆ ಸಂತೋಷ ಪಡಬೇಕು ಅಂದರೆ ನಮ್ಮ ಹೃದಯದಲ್ಲಿ ದೇವರು ಪರಿಶುದ್ಧಾತ್ಮನ ಮೂಲಕವಾಗಿ ನಂಬಿಕೆ ಉಳ್ಳವರಿಗೆ ಹರ್ಷ ಹೃದಯವನ್ನು ಅನುಗ್ರಹಿಸಿಕೊಟ್ಟಿದ್ದಾನೆ. ಈಗ ಮಂಜು ಬ್ರದರ್ ಆರಾಧನೆ ಮಾಡುವಾಗ ಎಷ್ಟು ಜನ ಹರ್ಷ ಹೃದಯದಿಂದ ಆರಾಧನೆ ಮಾಡಿದ್ರು? ನಿಜವಾಗ್ಲೂ ಮಾಡಿದ್ರ? ಹರ್ಷ ಹೃದಯ ಉಳ್ಳವರಿಗೆ ಅಡ್ಡಿ ಮಾಡುವಂಥ ಕೆಲವೊಂದು ಪಾಪ ಸಂಗತಿಗಳು ಬಂದ್ಬಿಡ್ತದಂತೆ. ನಾವು ಯಾವಾಗ ಕ್ರಿಸ್ತನಲ್ಲಿ ಸಂತೋಷವಾಗಿರ್ತೀವೋ ಏನು ಬರುತ್ತಂತೆ? ನಿಮ್ಮ ಟೈಮಲ್ಲಿ ನೀವು ಮಾತಾಡಬೇಕು, ನನ್ನ ಟೈಮಲ್ಲಿ ನಾನು ಮಾತಾಡಬೇಕು. ಇದು ಏನೋ ನೆನ್ನೆ ತಾನೇ ನಮ್ಮ ರೈನಾಗ ಒಂದು ಕಾನ್ಸೆಪ್ಟ್ ಸ್ಕೂಲಲ್ಲಿ ಕೊಟ್ಟಿದ್ರು. ಏನು ಕಾನ್ಸೆಪ್ಟ್ ಅದು? ಮೌನ ಆ್ಯಕ್ಟಿಂಗ್ ಅಂತ. ಒಬ್ಬರೇ ಇಬ್ಬರು ಮಾಡಬೇಕು. ಇಲ್ಲಿ ಹಂಗೆ ಆಗೋಗ್ಬಿಟ್ಟೈತೆ, ನಾನೇ ಮಾತಾಡಬೇಕು, ನಾನೇ ಬರ್ಕೊಬೇಕು. ಹಂಗಿರಬಾರ್ದು. ಸಭೆ ಗಟ್ಟಿಯಾಗಬೇಕು. ಹಲ್ಲೆಲೂಯಾ. ಸಭೆ ಗಟ್ಟಿ ಆಗ್ಬೇಕಾ ಟೊಳ್ಳಾಗಬೇಕಾ? ಯಾವ ಥರ ಗಟ್ಟಿ? ಹುಬ್ಳಿ ಕಡೆ ರೊಟ್ಟಿ ಮಾಡ್ತಾರೆ ಹಂಗ. ಆ ರೊಟ್ಟಿ ಮಾಡ್ಕೊಂಡು ತಿಂದರೆ 2 ದಿನ ನಾವು ಇರೋಕ್ಕಾಗೋದು. ಅದು ದೇವರ ವಾಕ್ಯದಲ್ಲಿ ಯೋಬ ಹೇಳ್ತಾನೆ 5:7 ಮನುಷ್ಯನು ಕಷ್ಟಕ್ಕಾಗಿಯೇ ಹುಟ್ಟಿದ್ದಾನೆ, ನಮ್ಮ ಜೀವನವು ಕಳವಳದಿಂದ ತುಂಬಿದೆ. ಕಳವಳ ಅಂದ್ರೆ ಏನು? ಕಳವಳ ಅಂದ್ರೇನು?
ಹೇಳಕ್ಕೆ ಭಯ. ಕಳವಳ ಅಂದರೆ ಅದಕ್ಕೆ ಯೋಬ ಹೇಳ್ತಾನೆ, ನೀವು ಯಾವುದಕ್ಕೆ ಭಯ ಪಡ್ತೀರಾ? ಆ ಭಯ ತಪ್ಪದೇ. ಸಾಲದವನು ಬರ್ತಾನೆ, ಸಾಲದವನು ಬರಂಗಿರಲ್ಲ ಪಾಪ. ಇವನು ಕರ್ದು ಬಂದುಬಿಟ್ಟಿರ್ತಾನೆ. ಓನರ್ ಬರ್ತಾನೆ, ಅವನೆಲ್ಲೋ ಇರ್ತಾನೆ, ಇವನು ಕರ್ದು ಬರ್ತಾನೆ ಕರೆಕ್ಟಾಗಿ. ಓನರ್ ಬರ್ತಾನೆ ಅನ್ನೋದಕ್ಕಿಂತ ದೇವರೇ ಬಾಡಿಗೆ ಕಟ್ಟಕ್ಕೆ ಹಣ ಸಹಾಯ ಮಾಡಪ್ಪ, ದೇವ್ರನ್ನ ನೆನೆಸ್ರಿ, ನಿಮಗೆ ಬಾಡಿಗೆ ದುಡ್ಡು ಬರ್ತದೆ. ಕರೆಂಟ್ ಬಿಲ್ ಕಟ್ಟಕ್ಕೆ ದುಡ್ಡು ಬರ್ತದೆ. ಮೊಬೈಲ್ ರೀಚಾರ್ಜ್ ಮಾಡೋಕ್ಕೂ ದುಡ್ಡು ಬರುತ್ತೆ ರೀ. ಮೊಬೈಲಲ್ಲಿ ನೀವೇನು ಸಂದೇಶ ಕೊಡಲ್ಲ, ಹಾಡೇ ಕೇಳೋದು, ಯಾವುದ್ಯಾವುದು ಹಾಡು. ಆದರೂ ದೇವರು ನಿಮಗೆ ಅಯ್ಯೋ ಅಂತ ಹಣ ಕೊಡ್ತಾನೆ. ದೇವರ ವಾಕ್ಯ ಹೇಳ್ತದೆ, ಕಳವಳ ಪಡಬೇಡಮ್ಮ, ಯಾಕೆಂದ್ರೆ ಯಾವುದಕ್ಕೆ ಭಯ ಪಡ್ತೀಯ ಆ ಭಯ ನಿನ್ನಿಂದ ಬಂದು ಸುತ್ತಕೊಳ್ಳುತ್ತೆ. ನನಗೆ ಭಯ ಹುಟ್ಟಿದೊಡನೆ ಆಪತ್ತು ಸಂಭವಿಸಿತು, ನಾನು ಯಾವುದಕ್ಕೆ ಎದುರ್ತೀನೋ ಅಲ್ಲೇಲುಯ್ಯ, ಅದು ತಪ್ಪದೆ ಬರುವುದು. ನನಗೆ ಯಾವ ವಿಶ್ರಾಂತಿಯು, ಯಾವ ಶಾಂತಿಯು, ವಿಶ್ರಾಂತಿಯು, ಉಪಶಮನವೂ ಇರೋದಿಲ್ಲ. ಯಾವಾಗಲೂ ಕಳವಳ. ಈ ಅಪ್ಪ ಮಗ ಹೋಗ್ಬಿಟ್ಟಿದ್ದಾನೆ ಆಸ್ತಿ ಇಸ್ಕೊಂಡು. ನಾನು ಅನ್ಕೊಂತೀನಿ ತಂದೆ ನೆಗೆಟಿವ್ ಆಗಿ ಯೋಚನೆ ಮಾಡಿಲ್ಲ, ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾನೆ. ದೇವರ ಹತ್ರ ಕೇಳ್ತಾನೆ, ದೇವರೇ ನನ್ನ ಲೈಫ್ ಮುಗಿಯೋದ್ರೊಳಗೆ ನನ್ನ ಮಗ ವಾಪಸ್ ಬರಬೇಕಪ್ಪ. ನನ್ನ ಮಗ ಕೆಟ್ಟೋಗಿದ್ದಾನೆ, ಅವ್ನು ಸರಿ ನೀನು ಮಾಡಬೇಕು, ಅವನ್ನ ಮಾರ್ಪಡಿಸಬೇಕು, ಅವನಿಗೆ ಬುದ್ಧಿ ಕೊಡಬೇಕು, ತಿರುಗಿ ತಂದೆ ಮನೆಗೆ ಅವ್ನು ಬರಬೇಕು ಅಂತ ಒಂದು ಕಡೆ ತಂದೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಇನ್ನೊಂದು ಕಡೆ ಮಗ ಪಾಪ ಮಾಡಿ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾನೆ. ವಾಕ್ಯ ಎಷ್ಟು ಚೆನ್ನಾಗಿ ಹೇಳ್ತದೆ ಅಂದರೆ, ಅವನು ಅಂದಿತ್ತಿನ ಒಟ್ಟನ್ನ ತಿಂತಾ ಇದ್ದಾನಲ್ಲ, ಆಗ ಸತ್ಯವೇದ ಹೇಳ್ತದೆ ಬುದ್ಧಿ ಬಂತು. ಏನು ಬಂತಂದ ಅವನಿಗೆ? ಬುದ್ಧಿ ಇಲ್ಲ ಇವತ್ತು ಎಷ್ಟೊಂದು ಜನಕ್ಕೆ. ಅದಕ್ಕೆ ಯಾಕೋಬ ಹೇಳ್ತಾನೆ, ನಿಮ್ಮಲ್ಲಿ ಯಾರಿಗಾದ್ರೂ ಜ್ಞಾನ ಕಡಿಮೆ ಆಗಿದ್ರೆ ಅವರು ದೇವ್ರನ್ನ ಕೇಳ್ಕೊಳ್ಳಿ. ಯಾರನ್ನ ಕೇಳಬೇಕಂತೆ? ಪಕ್ಕದ ಮನೆ ಅವ್ರನ್ನ ಕೇಳಬಾರ್ದು, ಕರೆಯಲ್ಪಟ್ಟ ದೇವ್ರನ್ನ ಕೇಳಬೇಕು. ಕರೆಯಲ್ಪಟ್ಟ ದೇವರನ್ನ ಕೇಳುವಾಗ ದೇವರು ಅಂಗಿಸದ ನಿಮಗೆ ಉದಾರವಾದ ಜ್ಞಾನವನ್ನ ಅವನು ಕೊಡ್ಲಿಕ್ಕೆ ಶಕ್ತನಾಗಿದ್ದ. ಒಂದು ಆಮೇಲೆ ಹೇಳ್ರಿ. ಈ ತಂದೆ ಪ್ರಾರ್ಥನೆ ಮಾಡ್ತಾ ಇದ್ದಾನಲ್ಲ, ತಂದೆ ಪ್ರಾರ್ಥನೆ ಸಕ್ಸಸ್ ಆಗಿದೆ, ಮಗನಿಗೆ ಅಲ್ಲಿ ಬುದ್ಧಿ ಬಂದಿದೆ. ಅವನೇನು ತೀರ್ಮಾನ ಮಾಡ್ತಾ ಇದ್ದಾನೆ ಗೊತ್ತಾ? ಅಹಂಕಾರದಲ್ಲಿ ಜನರ ಮಾತು ಕೇಳಿ, ಸ್ನೇಹಿತರ ಮಾತು ಕೇಳಿ ಅಪ್ಪನ ಆಸ್ತಿಯನ್ನು ಹಾಳು ಮಾಡಲ್ಪಟ್ಟಂತ ನಾನು ತಿರುಗಿ ಅದೇ ತಂದೆಯ ಬಳಿಗೆ ಹೋಗಿ ಮಗನಾಗಿ ಅಲ್ಲ ಆಳಾಗಿ ನನ್ನನ್ನು ಸೇರಿಸ್ಕೊಳ್ಳಪ್ಪ ಅಂತ ಪಶ್ಚಾತ್ತಾಪದ ಹೃದಯದಿಂದ ತಂದೆ ಬಳಿಗೆ ಹೋಗ್ತೇನೆ ಅಂತ ಅವನು ಒಪ್ಪಿಕೊಂಡು ಬರುವಾಗ ದೇವರ ವಾಕ್ಯ ಹೇಳ್ತದೆ, ನನ್ನವರಿಂದ ಹೆಸರುಗಳು ನೀವು ನಿಮ್ಮ ತಪ್ಪನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಿಡುವುದಾದರೆ ನಿಮ್ಮ ದೇಶದಲ್ಲಿ ಆರೋಗ್ಯವನ್ನು ನಾನುಂಟು ಮಾಡ್ತೇನೆ. ಒಂದು ಆಮೇಲೆ ಹೇಳ್ರಿ. ನನ್ನವರಿಂದ ಹೆಸರುಗೊಂಡ ನೀವು ನಿಮ್ಮ ತಪ್ಪನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಿಡುವುದಾದರೆ ಅವರ ದೇಶದಲ್ಲಿ ನಾನು ಆರೋಗ್ಯವನ್ನು ಉಂಟು ಮಾಡ್ತೇನೆ. ಪ್ರತಿಯೊಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಪರೀಕ್ಷೆ ಮತ್ತು ಶೋಧನೆ ಕಟ್ಟಿಟ್ಟ ಬುದ್ಧಿ. ಆ ಶೋಧನೆ ಮತ್ತು ಪರೀಕ್ಷೆ ಇಲ್ಲದೆ ಹೋದರೆ ದೇವರ ರಾಜ್ಯದಲ್ಲಿ ಅವನು ಗಟ್ಟಿಯಾಗಿ ನಿಲ್ಲಕ್ಕೆ ಸಾಧ್ಯ ಇಲ್ಲ. ದೇವರ ವಾಕ್ಯದಲ್ಲಿ ಯೇಸು ಹೇಳ್ತಾನೆ, ಭಯ ಪಡಬೇಡ್ರಿ, ಧೈರ್ಯವಾಗಿರಿ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಲೋಕದಲ್ಲಿ ನಿಮಗೆ ಕಷ್ಟ ಉಂಟು, ಲೋಕದಲ್ಲಿ ನಿಮಗೆ ತೊಂದರೆ ಉಂಟು, ಆದರೆ ಅದನ್ನು ನಾನು ಜಯಿಸಿದ್ದೆ. ಹಲ್ಲೆಲೂಯಾ. ಎಷ್ಟು ಜನ ಜಯಿಸಕ್ಕೆ ರೆಡಿ ಆಗಿದ್ದೀರ? ಸೌಂಡೇ ಇಲ್ಲ. ಲೋಕದಲ್ಲಿ ಕಷ್ಟ ಬಂದರೆ ಜಯಿಸಕ್ಕೆ ರೆಡಿನಾ? ಯಾರನ್ನ ಬಿಡ್ತೀರಾ? ಕಷ್ಟನ ಬಿಡ್ತೀರಾ, ದೇವ್ರನ್ನ ಬಿಡ್ತೀರಾ? ಜ್ಯೋತಿಯವರೇ, ಯಾರನ್ನ ಬಿಡ್ತೀರಿ? ನನ್ನ ಹತ್ರ ನೋಡಿದವ್ರಲ್ಲ ಅವರೇ ಬಿಟ್ಟು ಹೋಗ್ಬಿಟ್ಟವ್ರೆ. ಯೇಸುನ ಬಿಡಷ್ಟು ನಂಬಿಕೆ ಅವರಿಗೆ. ಕಷ್ಟನ ಬಿಡಲ್ಲ, ತಪ್ಪನ ಬಿಡಲ್ಲ, ಪಾಪನ ಬಿಡಲ್ಲ, ತಪ್ಪನ ಬಿಡಲ್ಲ. ಶೋಧನೆ ಬರುವಾಗ, ಪರೀಕ್ಷೆ ಬರುವಾಗ ಅದಕ್ಕೆ ಎದೆಗೊಟ್ಟು ನಿಲ್ಲದೆ ಅವ್ರು ಬಿದ್ದೋಗ್ತಾ ಇದ್ದಾರಲ್ಲ, ಇವ್ರ ಗತಿ ಏನ್? ದೇವರ ರಾಜ್ಯದ ತತ್ವವನ್ನ ಹಲ್ಲಗಳಿತಾರಲ್ಲ, ಅವರ ಗತಿ ಏನ್? ಅದಕ್ಕೆ ಪೇತ್ರನ ಹೇಳ್ತಾನೆ, ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ನೀವೇನ್ ಮಾಡ್ರಿ,
ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ನಿಮ್ಮ ಮೇಲೆ ಜನ ಸುಳ್ಳಾಪಾದನೆಗಳು ಹಾಕುವಾಗ ನೀವು ಹೆಂಗಿರ್ಬೇಕಂತೆ? ಮೌನವಾಗಿರ್ಬೇಕಂತೆ. ನೀನು ಕಳ್ಳ ಅಂದರೆ ನೀನು ಸಂತೋಷವಾಗಿರ್ತೀಯ? ಏನು ಬ್ರದರ್, ನಾನು ಕದ್ದೇ ಇಲ್ಲ, ಅವ್ನು ಕಳ್ಳ ಅಂದ್ಬಿಟ್ಟ ಅಂತೀವ ಇಲ್ಲ? ನಿಮ್ಗೆ ಯಾರಾದರೂ ಬಂದು ಸುಳ್ಳ ಅಂದ್ಬಿಟ್ರೆ ಸುಮ್ಮನಿರ್ತೀರಾ? ಕಳ್ಳ ಅಂದರೆ ಸುಮ್ಮನಿರ್ತೀರಾ? ನನಗಿಂತ ಮಾತು ಕೇಳಬಹುದಾ ಅಂತೀರಾ? ಎದೆ ತಟ್ಟಿ ವಾದ ಮಾಡಕ್ಕೆ ಹೋಗ್ತೀರಾ, ನಾನು ಕಳ್ಳ ಅಲ್ಲ, ಕಳ್ಳ ಅಲ್ಲ. ಯೇಸುನ ನೋಡ್ರಿ, ಅವನಿಗೆ ಜನ ಏನು ಹೇಳ್ತಾರೆ ಗೊತ್ತಾ? ವ್ಯಭಿಚಾರಿ ಮಗ ಅಂದ್ಬಿಟ್ರು. ವ್ಯಭಿಚಾರಿ ಮಗ ಅಂದಾಗಲೂ ಯೇಸು ಮೌನವಾಗಿದ್ದಾನೆ. ಇವನೇನೆಲ್ಲ ಮಿರಾಕಲ್ ಮಾಡ್ದ, ಇವನ್ ಶಕ್ತಿಯಿಂದ ಮಾಡಲಿಲ್ಲ. ದೆವ್ವಗಳ ಒಡೆಯ ಯಾರು? ಎಸ್ತರ್, ಬೆಲ್ಜೆಬೂಲ್. ಅವನ ಶಕ್ತಿಯಿಂದ ಇವನೇನ್ ಮಾಡ್ತಾ ಇದ್ದಾನೆ? ಎಲ್ಲ ಮಿರಾಕಲ್ ಮಾಡ್ತಾ ಇದ್ದಾನೆ. ಆಗ್ಲೂ ಯೇಸು ಹೋಗಿ ಎದೆ ಹೊಡ್ಕೊಂಡಿಲ್ಲ, ನಾನೇ ಮಾಡಿದ್ದು ಅಂತ. ಯೇಸು ಎಲ್ಲ ಪರೀಕ್ಷೆಯಲ್ಲೂ ಮೌನವಾಗಿದ್ದು ಉತ್ತರ ಕೊಡ್ತಾನೆ. ಶೋಧನೆಗಳಾದಾಗಲೂ ಮೌನವಾಗಿದ್ದಾನ್ರಿ. ದೇವರ ವಾಕ್ಯ ಹೇಳ್ತದೆ, ಹುಷಾರಾಗಿರಿ, ಎಚ್ಚರಿಕೆ ಆಗಿರಿ, ಭಯಪಡಕ್ಕೆ ಹೋಗ್ಬೇಡ್ರಿ. ಲೋಕದಲ್ಲಿ ನಿಮಗೆ ಕಷ್ಟಗಳುಂಟು, ಆದರೆ ಅದನ್ನು ನಾನು ಜಯಿಸಿದ್ದೇನೆ ಅಂದರೆ ನೀವು ನನ್ನ ವಿಶ್ವಾಸಿ ಆಗಿದ್ರೆ ನೀವು ಜಯಿಸ್ತೀರ. ಆಮೆನ್. ನೀವು ನನ್ನ ಮಕ್ಕಳಾಗಿದ್ರೆ ಅದನ್ನು ನೀವು ಜಯಿಸ್ತೀರಾ. ಪ್ರಿಯ ಸಹೋದರ ಸಹೋದರಿಯೇ, ಪ್ರತಿಯೊಬ್ಬ ವಿಶ್ವಾಸಿ ಅವನ ಜೀವನದಲ್ಲಿ ಪರೀಕ್ಷೆ ಮತ್ತು ಶೋಧನೆ ಅನುಭವಿಸಲೇಬೇಕು. ಈ ದುಂದುಗಾರನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ತಪ್ಪು ಮಾಡಲ್ಪಟ್ಟವನು ಮಾನಸಾಂತರ ಪಟ್ಟು ವಾಪಸ್ ಬರ್ತಾ ಇದ್ದಾನಲ್ಲ, ಊರಿನಲ್ಲಿರೋನು ಒಬ್ಬ ಬಂದು ಹೇಳ್ತಾನೆ, ಅಪ್ಪ ನಿಮ್ಮ ಮಗ ಬರ್ತಾ ಇದ್ದಾನಲ್ಲಿ. ಎಷ್ಟೋ ವರ್ಷಗಳ ಪ್ರಾರ್ಥನೆ, ಎಷ್ಟೋ ವರ್ಷಗಳ ನಿರೀಕ್ಷೆ. ಆ ತಂದೆ ಮಗನಿಗೆ ಶಿಕ್ಷೆ ಕೊಡೋಕ್ಕೆ ರೆಡಿ ಆಗಿಲ್ಲ, ಕೋಪದಲ್ಲಿ ನಿಂತ್ಕೊಂಡಿಲ್ಲ. ದೇವರ ವಾಕ್ಯ ಹೇಳ್ತದೆ, ಮಗನು ಬರ್ತಾ ಇದ್ದಾನೆ ಅಂತ ಕೂಡಲೇ ಅಪ್ಪ ಹರ್ಷ ಹೃದಯದಿಂದ ಸಂತೋಷವುಳ್ಳವನಾಗಿ ಮಗನ ದಾರಿಯನ್ನು ಎದುರು ನೋಡ್ತಾ ಇದ್ದಾನೆ. ಇವತ್ತು ಅದೇ ರೀತಿ ಯೇಸು ನಮ್ಮ ಪಾಪಗಳನ್ನು ನೋಡಿ ಕೋಪಕ್ಕೆ ಒಳಗಾಗದೆ ಅವನೊಂದು ಆಫರ್ ಕೊಟ್ಟಿದ್ದಾನ್ರಿ. ನಿಮ್ಮ ಪಾಪ ಕಡು ಕೆಂಪಾಗಿದ್ರು ನೀವು ನನ್ನ ಬಳಿಗೆ ಬಂದು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟರೆ ನಿಮ್ಮ ದೇಶದಲ್ಲಿ ಆರೋಗ್ಯವನ್ನ, ಎರಡು ಕೈಗಳನ್ನ ಚಾಚಿ ಯೇಸು ಕರೀತಾ ಇದ್ದಾನೆ. ಮಗನೇ ಬಾ, ಮಗಳೇ ಬಾ, ನಿನ್ನ ಪಾಪಗಳ ನಿಮಿತ್ತ ನೀನು ಹಿಂಜಾರಿ ಹೋಗಬೇಡ, ಭಯದ ನಿಮಿತ್ತ ಹಿಂಜಾರಿ ಹೋಗಬೇಡ, ಭಯದ ನಿಮಿತ್ತ ಕುಗ್ಗಿ ಹೋಗಬೇಡ. ಅದಕ್ಕೆ ಯೋಬ ಹೇಳ್ತಾನೆ, ಯಾವುದಕ್ಕೆ ನೀವು ಭಯ ಪಡ್ತೀರೋ ಆ ಭಯ ನಿಶ್ಚಯವಾಗಿ ನಿಮ್ಮ ಹಿಂದೆ ಬಂದು ಬಿಡುತ್ತಂತೆ. ಭಯನ ನೋಡಿ ಎದುರಬೇಡ್ರಿ, ಭಯ ಪಡಿಸೋನ್ನ ನೋಡಿ ಎದುರಬೇಡ್ರಿ, ಭಯ ತರುವಂಥ ಸಂಗತಿಗಳನ್ನ ನೋಡಿ ಭಯ ಪಡಬೇಡ್ರಿ. ಅವನ್ನ ನೀಗಿಸೋದಿಕ್ಕೆ ಯೇಸು ಶಕ್ತನಾಗಿದ್ದ. ಹಲ್ಲೆಲೂಯ. ಅದಕ್ಕೆ ಅವನು ಹೇಳ್ತಾನೆ, ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರು ಆ ಪದವಿಯನ್ನ ಆಲೋಚಿಸಿ ಹರ್ಷಿಸುವವರಾಗಿರಿ. ಕೆಳಗೇನು ವಚನ ಹೇಳ್ತದೆ, ಬಂಗಾರ ನಾಶವಾಗಿರುವಂಥದ್ದಾದರೂ ಅದನ್ನ ಬೆಂಕಿಯಲ್ಲಿ ಹಾಕಿ, ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದುಂಟಷ್ಟೇ. ಬಂಗಾರಕ್ಕಿಂತಲೂ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನ ಪ್ರತ್ಯಕ್ಷನಾಗುವಾಗ ನಿಮಗೆ ಏನೇನು ಸಿಗುತ್ತಂತೆ? ಕೀರ್ತಿ, ಪ್ರಭಾವ, ಮಾನ. ನಮಗೆ ಮಾನ ಎಲ್ಲಿ ಬರುತ್ತೆ? ಎಲ್ಲಾದ್ರೂ ಹೋದಾಗ ಒಂದು ಶಾಲು, ಒಂದು ಹಾರ, 4 ಜನ ಕ್ಲಾಪ್ಸ್ ಹೊಡೆದು ನಮ್ಮನ್ನ ಹಿಡಿಯೋಕ್ಕೆ ಆಗಲ್ಲ, ಮೇಲೆ ಹೋಗ್ಬಿಡ್ತೀವಿ. ಅದು ದೇವ್ರ ವಾಕ್ಯದಲ್ಲಿ ಹೇಳ್ತದೆ, ಬಂಗಾರ ಏನು? ಇಡೀ ಪ್ರಪಂಚ ಬಂಗಾರದಿಂದ ಓಡ್ತಾ ಐತೆ, ಆದರೆ ಯೇಸು ಬಂಗಾರದಿಂದ ಓಡಿಲ್ಲ. ಬೇರೆಯವ್ರೆಲ್ಲ KG ಗಟ್ಟೆ ಬಂಗಾರನ ಮೈ ಮೇಲೆ ಹಾಕ್ಕೊಂಡು ತೋರಿಸೋರು, ಹೌದಾ ಇಲ್ಲ? ಯೇಸು ಬಂಗಾರನ ಮೈ ಮೇಲೆ ಹಾಕ್ಕೊಂಡೇ ಇಲ್ಲ. ನಾವಾದರೂ ಒಂದು ಉಂಗುರ ಹಾಕ್ಕೊಂಡಿದ್ದೀವಿ, ಯೇಸು ಎಲ್ಲಾದರೂ ಉಂಗುರ ಹಾಕ್ಕೊಂಡಿದ್ದು ನೋಡಿದ್ರಾ? ಯೇಸುನೇ ನೋಡಿಲ್ಲ ಬ್ರದರ್. ಇನ್ನು ಉಂಗುರ ಎಲ್ಲೋಗಿ ಹುಡ್ಕನ ನೋಡ್ರಿ. ಭಕ್ತನ್ ಬರೀತಾನೆ, ಬಂಗಾರವು ಏನಕ್ಕೆ ನಾಶವಾಗುವಂಥದ್ದಾದರೂ ಅದನ್ನು ಬೆಂಕಿಯಲ್ಲಿ ಪುಟಕ್ಕಾಕಿ ಶೋಧಿಸುವುದುಂಟು. ಅದಕ್ಕೆ ತಾನೇ ನೀವು ಗೋಲ್ಡ್ ಅಂಗಡಿಗೆ ಹೋಗಿ ಏನು ಕೇಳ್ತೀರಾ? 916
9 monthsೇ ಬೇಕೇನಕ್ಕೆ? ಅದು ಪಕ್ಕ ಬಂಗಾರ ಅಂತ, ಅದರಲ್ಲಿ ಯಾವುದೇ ಮಿಶ್ರಣ ಇರಲ್ಲ, ಪ್ಯೂರ್ ಗೋಲ್ಡ್. ದೇವರು ಹೇಳ್ತಾನೆ ಆ ಪ್ಯೂರ್ ಗೋಲ್ಡನ್ನೇ ನಾನು ಶೋಧಿಸಿದ್ದೀನಿ, ಆದರೂ ಅದು ನಾಶಕ್ಕಿಟ್ಟಿರೋದು ಮೇಲೆ ಕರ್ಕೊಂಡೋಗಲ್ಲ ನಾನು. ಅದನ್ನು ಎಲ್ಲಿಟ್ಟವ್ ನೋಡ್ರಿ ದೇವರು? ಇವತ್ತು ವಿಶ್ವಾಸಿ ಕಾಲ್ಗಳಿಟ್ಟವನೆ, ಮೇಲೋದ್ರು ನಡೆಯಕ್ಕಿಟ್ಟವನೆ. ಜೋರಾಗಿ ಆದರೂ ಹೇಳ್ರಿ, ಉಮಾ ಗೋಲ್ಡ್ ಹಾಕ್ಕೊಂಡಿದ್ರು ಹೇಳ್ರಿ, ಪರವಾಗಿಲ್ಲ. ನೋಡ್ರಿ, ನೀವು ತಿಳ್ಕ್ ಮಾಡಬೇಕು, ಗೋಲ್ಡ್ ಎಲ್ಲಿಟ್ಟವನು ದೇವರು? ವಿಶ್ವಾಸಿ ಕಾಲ್ಗಳಿಗೆ. ಅದ್ರ ಮೇಲೆಲ್ಲಿಟ್ಟವನೇ? ಅಲ್ಲೂ ಸಿಂಹಾಸನಕ್ಕೆ ಇಟ್ಟಿಲ್ರಿ, ಅಲ್ಲಿ ರೋಡೇ ಗೋಲ್ಡ್ ಅಂತೆ. ಈ ಸೌಂಡಿಗೆ ಅವನು ಯಾವ ಗೋಲ್ಡ್ ಕೊಟ್ಟಾನ? ನಿಮಗೆ ದೊಡ್ಡ ಗೋಲ್ಡ್ ಬೇಕು ಅಂದರೆ ಮನಪೂರ್ತಿಯಾಗಿ ಕಿರ್ಚಿ ಹೇಳಬೇಕು. ಅದಕ್ಕೆ ಭಕ್ತನೇ ಹೇಳ್ತಾನೆ, ಬಂಗಾರವು ನಾಶವಾಗುವಂಥದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟಕ್ಕಾಗಿ ಶೋಧಿಸಲ್ಪಡುವುದುಂಟು. ಆದರೆ ನಿಮ್ಮಲ್ಲಿ ಕ್ರಿಸ್ತನ ಮೇಲೆ ನಿಮಗೆ ಹುಟ್ಟಿರುವ ನಂಬಿಕೆ ಇದೆಯಲ್ಲ, ಅದು ಬಂಗಾರಕ್ಕಿಂತ ಶ್ರೇಷ್ಠ. ಅದು ಬಂಗಾರಕ್ಕಿಂತ ಶ್ರೇಷ್ಠ. ಅಮೂಲ್ಯವಾಗಿರುವ ನಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನ ಪ್ರತ್ಯಕ್ಷನಾಗುವಾಗ ನಿಮ್ಗೇನೆಲ್ಲ ಬರುತ್ತಂತೆ? ಕೀರ್ತಿ, ಹೆಸರಲ್ಲ, ಕೀರ್ತಿ, ಪ್ರಭಾವ, ಮಾನ. ಶಂಕರವ್ರು ಬರುವಾಗ ದೂತರೆಲ್ಲ ಕ್ಲಾಪ್ಸ್ ಹೊಡಿತಾರೆ. ಶಂಕರವ್ರಿಗೆ ಒಂದೇ ಖುಷಿಯಪ್ಪ, ಇಷ್ಟು ದಿನ ಬೈತಾ ಇದ್ರು ಪಾಸ್ಟ್ರು, ಇವತ್ತೇನೋ ಹೊಗಳ್ತಾರೆ. ಶಂಕರ್ ಅಂತಲ್ರಿ, ಯಾರೆಲ್ಲ ಇದ್ದೀರೋ ನೀವೆಲ್ಲ ಕರ್ತನಿಗೆ ಕರೆಕ್ಟಾಗಿದ್ದರೆ ನೀವು ಹೋಗುವಾಗ ಸ್ವಾಮಿ ಮುಂದೆ ನಿಮಗೆ ಕೀರ್ತಿ ಬರ್ತದೆ, ಪ್ರಭಾವ ಬರುತ್ತೆ, ಮಾನ ಬರುತ್ತೆ. ಯಾವಾಗ ಹೊಸ್ಮನೆ ಎಲ್ಲ ಜನ ಸೇರಿ ಶಂಕರವ್ರ ಕುಟುಂಬನ ಬೈಯುವಾಗ ಅಲಗಾಡದೆ ನಂಬಿಕೆಯಲ್ಲಿ ನಿಂತಿದ್ರಲ್ಲ, ಅದರ ನಿಮಿತ್ತ ದೇವರು ಬಹುಮಾನ ಕೊಡ್ತಾನೆ. ಏನಾದರೂ ಒಬ್ಬ ಬಂದು ತೂಚಿ ಅಂತ ಬೈದ ತಕ್ಷಣ ಜ್ಯೋತಿ ಹೋಗ್ಬೇಡ ಚರ್ಚೆಗೆ ಅಂದ್ಬಿಟ್ರೆ ಅವರಿಗೆ ಕೀರ್ತಿ ಪ್ರಭಾವ ಮಾನ ಬರಲ್ರಿ. ಊರಿಗೆ ಊರೇ ಬಂದು ನಿಲ್ಲಿಸಿದ್ರು, ನಾನು ಯೇಸುಗಾಗಿ ನಿಂತರೆ ನಮಗೆ ಅಲ್ಲಿ ಕೀರ್ತಿ ಬರ್ತದೆ, ಪ್ರಭಾವ ಬರ್ತದೆ, ಮಾನ ಬರುತ್ತಂತೆ. ಅದಕ್ಕೆ ಅವನು ಹೇಳ್ತಾನೆ, ಬಂಗಾರನ ಅದಕ್ಕಿಟ್ಟಿದ್ದೀನಿ ನಾಶ ಮಾಡೋದಕ್ಕೆ. ಅದು ನಾಶವಾಗುವಂಥದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟಕ್ಕೆ ಹಾಕಿ ಶೋಧಿಸ್ತೇವೆ. ಇವತ್ತು ಅದಕ್ಕೆ ತಾನೇ ಒರಿಜಿನಲ್ ಗೋಲ್ಡ್ಗೆ ನಾವು ಬೆಲೆ ಕೊಟ್ಟು ತೆಗೆದುಕೊಂಡು ಬರ್ತೇವೆ. ಆದರೆ ದೇವರು ಹೇಳ್ತಾನೆ, ಆ ಗೋಲ್ಡ್ ನೀವು ಎಲ್ಲಿ ಹಾಕ್ಕೊಂಡಿದ್ದೀರಾ? ಜೀವಮಾಲೆ ಹಾಕೋ ಜಾಗದಲ್ಲಿ ಈ ಗೋಲ್ಡ್ ಹಾಕ್ಕೊಂಡ್ಬಿಟ್ಟಿದ್ದೀರಾ. ಜೀವಮಾಲೆ ಹಾಕೋಕ್ಕೆ ಜಾಗನೇ ಇಲ್ಲ ನಿಮ್ಮ ಹತ್ರ. ಅದನ್ನು ರಿಮೂವ್ ಮಾಡಿದ್ರೆ ನಿಮ್ಮ ಮೇಲೆ ಜೀವಮಾಲೆ ಬರ್ತದೆ. ಅರ್ಥ ಆಯ್ತಾ? ಅರ್ಥ ಆದವ್ರು ಅಲ್ಲೆಲ್ಲೂ ಹೇಳಿ. ಏನು ಪಾಸ್ಟರ್, ನಮ್ಮ ಗಂಡ ಈ ತಿಂಗಳು ಮಾತ್ರ ಒಂದು ಸರ ತಕ್ಕೊಡ್ತೀನಿ ಅಂತ ಇದ್ದ. ನೀವು ಗೋಲ್ಡ್ದು ಹೇಳಿ ಎಲ್ಲ ಗೋಲ್ಡ್ ಮಾಡಿಬಿಟ್ರಿ. ಗೋಲ್ಡ್ ಬಗ್ಗೆ ನಾನು ಮಾತಾಡ್ತಾ, ನಿಮ್ಮಿಷ್ಟ ಗೋಲ್ಡ್ ಎಷ್ಟು ಬೇಕಾದ್ರೂ ಹಾಕ್ಕೊಳ್ರಿ, ಆದರೆ ವಾಕ್ಯ ಹೇಳ್ತದೆ ಜೀವಮಾಲೆಗೆ ಅಲ್ಲಿ ಜಾಗ ಇರಬೇಕು. ಇವತ್ತು ಎಷ್ಟೋ ಜನ ಗೋಲ್ಡ್ 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 ಅಂತ ಕ್ರಿಸ್ತನಿಂದ ಬೋಲ್ಡ್ ಆಗಿಬಿಟ್ಟಿದ್ದಾರೆ ಅವರು. ನೀವು ಕ್ರಿಸ್ತನ ನಿಮಿತ್ತ ಗೋಲ್ಡ್ನ ಬಿಟ್ಟು ಬನ್ನಿರಿ. ಅದೇ ಯೇಸು ಹೇಳ್ತಾನೆ, ನನ್ನ ನಿಮಿತ್ತ ಅಮ್ಮ ನೀನು ಏನು ಬಿಟ್ಟಿದ್ಯಮ್ಮ? ನನ್ನ ನಿಮಿತ್ತ ಯಾರನ್ನ ಬಿಟ್ಟಿದ್ಯಮ್ಮ? ನನ್ನ ನಿಮಿತ್ತ ಯಾವುದನ್ನ ಬಿಟ್ಟಿದ್ದೀರ? ಒಂದು ಚೂರು ಎಕ್ಸಾಂಪಲ್ ಕೊಡಿ. ನಾವು ರೆಡಿ ಇದ್ದೀವ ಕೊಡೋಕ್ಕೆ? ಕ್ರಿಸ್ತನ ನಿಮಿತ್ತ ಅಪ್ಪ ಅಮ್ಮನ್ನ, ಅಣ್ಣ ತಮ್ಮನ್ನ, ಬಂಧು ಬಳಗವನ್ನ, ಸ್ನೇಹಿತರನ್ನ ಬಿಡೋದಕ್ಕೆ ನಾವು ರೆಡಿ ಇದ್ದೇವಾ? ಪ್ರಿಯ ಸಹೋದರ ಸಹೋದರಿಯ, ದೇವರ ವಾಕ್ಯ ಹೇಳ್ತದೆ, ನಂಬಿಕೆ ಬಂಗಾರಕ್ಕಿದ್ದಲು ಅಮೂಲ್ಯವಾಗಿದೆ. ಮಾನವರು ನಂಬಿಕೆಯನ್ನು ಏನು ಮಾಡ್ತಾ ಇದ್ದಾರೆ? ಅವ್ರು ನಿರ್ಲಕ್ಷಿಸ್ತಾ ಇದ್ದಾರಂತೆ. ಬಂಗಾರ ಮತ್ತು ಲೋಕದ ಇತರ ನಿಕ್ಷೇಪಗಳ ಕಾರ್ಯಗಳಿಗೆ ಜನ ಓಡ್ತಾ ಇದ್ದಾರಂತೆ. ನಾವು ಪೌಲ್ ಹೇಳ್ತಾನೆ, ಇವತ್ತು ನಾವು ಯಾರಿಗೋಸ್ಕರ ಓಡಬೇಕು ಅಂದರೆ ರಕ್ಷಣೆ ಕೊಟ್ಟಂತ ಯೇಸುಗಾಗಿ, ನಿತ್ಯ ಜೀವ ಕೊಟ್ಟಂತ ಯೇಸುಗಾಗಿ, ನಂಬಿಕೆ ಕೊಟ್ಟಂತ ಯೇಸುಗಾಗಿ, ಪರಿಶುದ್ಧಾತ್ಮನ ಅಭಿಷೇಕ ಕೊಟ್ಟಂತ ಯೇಸುಗಾಗಿ, ಅಭಿಷೇಕದಲ್ಲಿ ನಡೆಸುವಂತ ಯೇಸುವಿಗಾಗಿ ನಾವು ಓಡಬೇಕಂತ. ಎಷ್ಟೋ ಜನ ಓಡೋಕ್ಕೆ ಆಗ್ತಾ ಇಲ್ಲ. ಆದರೆ ನಮಗೂ ಎಲ್ಲಿ ಕಷ್ಟ ಆಗಿದೆಯೋ ಅದನ್ನು ಪರೀಕ್ಷೆ ಮಾಡಿಕೊಂಡು ಸರಿ ಮಾಡಿಕೊಳ್ಬೇಕು ಅಂತ ದೇವರ ವಾಕ್ಯ ಹೇಳ್ತದೆ. ಆದಿಕಾಂಡ 22ನೇ ಅಧ್ಯಾಯ 1ನೇ ವಚನದಲ್ಲಿ ದೇವರ ವಾಕ್ಯ, ದೇವರು ಅಬ್ರಾಮನನ್ನು ಪರಿಶೋಧಿಸಿದಾಗ, ಅಬ್ರಾಮನಿಗೆ ದೇವರು ಪರಿಶೋಧನೆ ಮಾಡುವಾಗ ದೇವರು ಹೇಳ್ತಾನೆ, ಅಬ್ರಾಮನಿಗೆ ದೇವರು ಆಗಾಗ ಪರಿಶೋಧನೆ ಮಾಡ್ತಾ ಇದ್ದಂತೆ. ಸ್ಟಾರ್ಟಿಂಗಲ್ಲಿ ಯಾವ ವಿಷಯದಲ್ಲಿ ಪರಿಶೋಧನೆ ಮಾಡ್ತಾ ಇದ್ದ?
ಮುಗಿಸ್ತೇನೆ. ಅಬ್ರಾಮ್ನಿಗೆ ಏನೇನು ಪರೀಕ್ಷೆ ಬಂತು? ಅದಕ್ಕೂ ಮುಂಚೆ ಯಾರು ಹೇಳ್ತಾರೆ? ಹಾಂ, ಹೇಳಿ, ಪರವಾಗಿಲ್ಲ. ಯಾವುದ್ಯಾವುದು ಪರೀಕ್ಷೆ ಕೊಡ್ತಾ ಇದ್ದ ದೇವರು? ಅದಕ್ಕೂ ಮುಂಚೆ ನಿನ್ನ ಸ್ವದೇಶವನ್ನ, ಬಂಧು ಬಳಗವನ್ನ ಅಬ್ರಾಮ್ ಬಾ ಅಂದ. ಬಂದು ನಿಂತ್ಕೊಂಡ ಅಬ್ರಾಮ್. ನಾನು ಹೇಳೋ ದೇಶಕ್ಕೆ ಹೋಯ್ತೇನಪ್ಪ, ಇದ್ದೀರಾ? ಒಂದು ಮಲಗಿದವ್ರು ಒಂದು ಅಲ್ಲೆಲ್ಲೂ ಹೇಳ್ರಿ. ವೆರಿ ಗುಡ್. ಅಬ್ರಾಮ್ನ ಕರೆದ್ರು ದೇವರು. ಅವನು ಬಂದ. ಅಬ್ರಾಮ್, ನಾನು ಹೇಳೋ ಊರಿಗೆ ಹೋಗ್ತೀಯಪ್ಪ. ಅವನು ಹೋಗ್ತೀನಿ ದೇವ್ರೆ ಅಂತಾನೆ. ನಾನು ಕಳಿಸುವಾಗ ನೀನು ಕೆಲವೊಂದು ಕಂಡೀಷನ್ಗಳಿಗೆ ಒಪ್ಕೊಂಡು ಬರಬೇಕು ಅಂತಾನೆ. ಹೇಳು ದೇವ್ರೆ ಅಂತಾನೆ. ಅವನು ಮೊದಲು ಹೇಳ್ತಾನೆ, ನಾನು ಕಳಿಸುವಂಥ ದೇಶಕ್ಕೆ ನೀನು ಹೋಗಬೇಕು. ಆ ದೇಶಕ್ಕೆ ಹೋಗುವಾಗ ಈ ಇರುವಂಥ ದೇಶ ನೀನು ಬಿಡಬೇಕು. ಮೊದಲನೇ ಕಂಡೀಷನ್. ಅವನಾಯ್ತು ದೇವ್ರೆ ಅಂದ. ಎರಡನೇ ಕಂಡೀಷನ್ ಏನು? ನಿನ್ನ ಬಂಧು ಬಳಗವನ್ನು ಬಿಡಬೇಕು, ನಿನ್ನ ಅಪ್ಪ ಅಮ್ಮನ್ನ ಬಿಡಬೇಕು, ನಿಮ್ಮ ಅಣ್ಣ ತಮ್ಮನ್ನ ಬಿಡಬೇಕು, ಸ್ವದೇಶವನ್ನು ಬಿಡಬೇಕು, ಸ್ವಂತ ಊರನ್ನ ಬಿಡಬೇಕು, ಸ್ವಂತ ಜನಗಳನ್ನು ಬಿಡಬೇಕು. ಮುಂಚೆ ನೀನು ಏನು ಮಾಡ್ಕೊಂಬಂದೆ ನೋಡಿ ಗೊಂಬೆಗಳನ್ನ, ಅದನ್ನು ಮಾಡೋದು ಬಿಡಬೇಕು. ಎಲ್ಲ ಕಂಡೀಷನ್ನ ದೇವ್ರು ಹಾಕ್ಕೊಂಬಂದು ಇದ್ದೀರಾ? ಮೊದಲು ಅವನಿಗೆ ದೇವರೇನು ಮಾಡಿದ್ರು? ವಸ್ತುಗಳು, ಜನಗಳು, ದೇಶ, ಇವುಗಳ ಕಂಡೀಷನ್ ಹಾಕಿಬಿಟ್ರು. 12ನೇ ವಚನ ಹೇಳ್ತದೆ, 12ನೇ ಅಧ್ಯಾಯ 1ನೇ ವಚನ ಹೇಳ್ತದೆ. ಹಾಂ ಹಾಂ, ತಂದೆ ಮನೆಯನ್ನು ಬಿಟ್ಟು ನಾನು ತೋರಿಸುವ ಸ್ವದೇಶಕ್ಕೆ, ಪ್ರದೇಶಕ್ಕೆ ನೀನು ಹೋಗು. ಹಲ್ಲೆಲೂಯ. ಅಂತಿಮವಾಗಿ ದೇವರು ಹೇಳ್ತಾರೆ 17ನೇ ಅಧ್ಯಾಯದಲ್ಲಿ, ಓದಿ 17:17ರಲ್ಲಿ. ಹಾಂ ಹಾಂ ಹಾಂ, ದೇವರಿಗೆ ಇಸ್ಮಾಯಿಲ್ ಇದ್ದಾನಲ್ಲ ನೋಡಿ. ದೇವ್ರ ಲೀಲೆ ನೋಡ್ರಿ. ಒಂದೊಂದೇ ಬಿಡಿಸ್ಕೊಂಡು ಬರ್ತಾನೆ ದೇವರು. ಅಬ್ರಾಮ್ ಬಿಟ್ಟು ಬರ್ತಾವನೆ, ಹಿಡ್ಕೊಂಡು ಬಂದಿಲ್ಲ ಯಾವುದು. ಅವನು ಬರುವಾಗ ಬರಿಗೈಯೇ. ಅದು ದೇವ್ರವನ್ನ ಆಶೀರ್ವಾದ ಮಾಡ್ತಾ ಇದ್ದಾರೆ. ಇವಾಗ ಇಲ್ಲಿ ಮಗುನ ಆಶೀರ್ವಾದ ಮಾಡೋಕ್ಕೆ ಮುಂಚೆ ಯಾರನ್ನ ಬಿಡಿಸ್ಬೇಕು ದೇವರಲ್ಲಿ? ಒಳ್ಳೆ ಗಾಳಿ ಬ್ರದರ್, ಏನು ಬೇಕಾದ್ರೆ ಹೇಳಿ ಬ್ರದರ್, ನಾವು ಕಣ್ಬಿಟ್ಟಿದ್ದೀವಿ, ಒಳಗೆ ಮಲಗಿಬಿಟ್ಟಿದ್ದೀವಿ. ಈಸಾಕ್ ಹುಟ್ಟಬೇಕು ಅಂದರೆ ದೇವರು ಅಬ್ರಾಮನಲ್ಲಿ ಇಸ್ಮಾಯಿಲ್ನ ತೆಗಿಬೇಕು ಆಚೆ. ಇಸ್ಮಾಯಿಲ್ನ ಆಚೆ ತೆಗೆಯೋದಕ್ಕೋಸ್ಕರನೇ ದೇವರು ಹೇಳ್ತಾನೆ, ಅವನಿಗೆ ವಾಗ್ದಾನ ಮಾಡುವಾಗ 100 ವರ್ಷದವನಿಗೆ ಹೇಗೆ ಮಗು ಆಗುತ್ತೆ ಅಂತ ಅವನು ಹೇಳಿ, ದೇವರೇ ಆಲ್ರೆಡಿ ನನಗೆ ಇಸ್ಮಾಯಿಲ್ ಇದ್ದಾನಲ್ಲ. ಅದಕ್ಕೆ ದೇವ್ರು ಅಗ್ರಿ ಆದ್ನ? ದೇವ್ರು ಒಪ್ಪಲ್ರಿ. ಇಸ್ಮಾಯಿಲಲ್ಲ ಯಾರಿದ್ರು ನನಗೆ ಬೇಡಪ್ಪ, ನನ್ನ ವಾಗ್ದಾನ ನಿನ್ನಲ್ಲಿ ನೆರವೇರಬೇಕು. ಹಲ್ಲೆಲೂಯಾ. ಎಷ್ಟು ಜನ ವಾಗ್ದಾನ ನಂಬ್ಕೊಂಡು ಕೂತಿದ್ದೀರಾ? ಕೂತ್ಕೊಂಬೇಡಮ್ಮ, ನಡಿಬೇಕು. ಮೋಸಸ್ಗೆ ದೇವ್ರು ಹೇಳಿದ್ರು, ನಾನು ಮಾತಾಡ್ತಾ ಇದ್ದೀನಿ, ಕಾಲಿಡು. ದೇವ್ರು ಒಂದು ವೇಳೆ ನಿಮಗೆ ಮನೆ ಕಟ್ಟಿಯಮ್ಮ ಅಂದರೆ ನೀನು ಮನೆ ಕಟ್ಟು ಅಂದರೆ ಇರಾ ಮನೆ ಖಾಲಿ ಆಗ್ಬಿಡ್ತದೆ. ನೀನು ನಂಬಿಕೆಯಿಂದ ಕೈ ಹಾಕು, ಮನೆ ದೇವ್ರು ಕಟ್ತಾನೆ. ಹಲ್ಲೆಲೂಯಾ. ವಾಗ್ದಾನದ ಫಲವನ್ನು ಹೊಂದಬೇಕಾದ್ರೆ ನಿಮಗೆ ತಾಳ್ಮೆ ಇರಬೇಕು ಮತ್ತು ನಂಬಿಕೆ ಇರಬೇಕು. ದೇವರು ಅಬ್ರಾಮ್ಗೆ ಹೇಳ್ತಾ ಇದ್ದಾರೆ, ನಿನಗೆ ಈಸಾಕ್ನ ಕೊಡಬೇಕು ಅಂತ ಹೇಳುವಾಗ ಅವನು ಹೇಳ್ತಾನೆ, ಇದು ಹೆಂಗೆ ಸಾಧ್ಯ ಅಂತ ಒಳಗಡೆ ನಗಾಡಿ ಅವನು ಹೇಳ್ತಾನೆ, ನನ್ನ ಹತ್ರ ಈಗ ಆಲ್ರೆಡಿ ಇಸ್ಮಾಯಿಲ್ ಇದ್ದಾನಲ್ಲ. ದೇವರ ವಾಕ್ಯ ಹೇಳ್ತದೆ, ದೇವರು ಅಬ್ರಾಮ್ನಿಗೆ ಒಂದೊಂದೇ ಬಿಡಿಸ್ಕೊಂಡು ಬರ್ತಾ ಇದ್ದಾನೆ. ಅವನು ಹೇಳ್ತಾನೆ, ಇಸ್ಮಾಯಿಲ್ನ ಅವನ ಮೇಲಿರ್ತಕ್ಕ ಯೋಚನೆಯನ್ನು ನೀನು ಈಗ ಬಿಟ್ಟುಬಿಡು. ಅಂತಿಮವಾಗಿ ಅವನ ಸ್ವಂತ ಇಸ್ಮಾಯಿಲ್ ಆದಮೇಲೆ ಇನ್ನೊಬ್ಬನ ಯಾರನ್ನ ಬಿಡಿಸ್ತಾರೆ ದೇವರು?
ಹೇಳ್ರಿ. ಊರು ಬಿಡಿಸಿಬಿಟ್ರು, ಜನನ ಬಿಡಿಸಿಬಿಟ್ರು, ಅದೇನೋ ಗೊಂಬೆಗಳನ್ನ ಮಾಡೋದನ್ನ ಬಿಡಿಸಿಬಿಟ್ರು, ಏನು ಇಲ್ದ್ರನ್ನ ಕರ್ಕೊಂಬಂದುಬಿಟ್ರು. ವಾಗ್ದಾನ ಮಾಡುವಾಗ ಇಸ್ಮಾಯಿಲ್ನ ಬಿಡಿಸಿಬಿಟ್ರು. ವಾಗ್ದಾನದ ಮಗು ಬಂದುಬಿಡ್ತು ಇವಾಗ. ಯಾರದು? ಈಸಾಕ್ ಬಂದಮೇಲೆ ದೇವ್ರು ಹೇಳ್ತಾನೆ, ನಾನು ಕೊಟ್ಟ ಮಗನ ನೀನು ಬಲಿ ಕೊಡಬೇಕು. ಇದ್ದೀರಾ? ಇದೆಲ್ಲ ಯಾರಿಗೆ ಬರ್ತಾ ಇರೋದು? ಅಬ್ರಾಮ್ ಯಾರು? ಅವಿಶ್ವಾಸಿನ ವಿಶ್ವಾಸಿನ? ಪರೀಕ್ಷೆ ಯಾರಿಗೆ? ಶೋಧನೆ ಯಾರಿಗೆ? ಬ್ರದರ್, ನಮಗೆ ಅವ್ನು ಬಂದು ಮುಟ್ಲೇಬಾರ್ದು, ಹಂಗೆ ಮಾಡಿಬಿಡಿ ಬ್ರದರ್. ಎಷ್ಟೊಂದು ಜನ ನನಗಂತಾರೆ, ಅವ್ರು ಬರಲೇಬಾರ್ದು, ಹಂಗಂಗೆ ಹೋಗ್ಬಿಡ್ಬೇಕಂತೆ. ಬಂದರೆ ತಾನೇ ನೀನು ಇದೆಯಾ ಇಲ್ಲ ಅಂತ ಗೊತ್ತಾಗೋಕ್ಕೆ. ನಾನು ದೇವ್ರು ಹೇಳ್ತೇನೆ, ಶೋಧನೆ ಆಗುವಾಗಲೇ ತಪ್ಪಿಸೋ ಮಾರ್ಗ ನಾನು ತೋರಿಸ್ತೇನೆ. ಅಬ್ರಾಮ್ನಿಗೆ ದೇವ್ರು ಹೇಳ್ತಾ ಇದ್ರು, ನೋಡಪ್ಪ, ಈಗ ಈ ಸಾಕನನ್ನ ವಾಗ್ದಾನವಾಗಿ ನಾನು ಕೊಟ್ಟನಲ್ಲ, ಆ ಮಗುವನ್ನು ನೀನು ಬೆಟ್ಟಕ್ಕೆ ಎತ್ಕೊಂಡು ಬಂದು ನನಗೆ ಬಲಿಯನ್ನು ಅರ್ಪಿಸಬೇಕು. ಈ ಟೈಮ್ನಲ್ಲಿ ಅಬ್ರಾಮ್ ಸಂತೋಷವಾಗಿದ್ದಾನ? ಅವನ ಹೃದಯದಲ್ಲಿ ತವಕ, ನೋವು, ಭಾರ. ನನ್ನ ಮಗನ್ನ ದೇವ್ರು ಕೇಳಿಬಿಟ್ನಲ್ಲ ಅಂತ ಕೊರಗದೆ ನಂಬಿಕೆಯೊಂದಿಗೆ ಹೋಗ್ತಾ ಇರುವಾಗ ಎಂಥ ಒಂದು ಕಾನ್ಫಿಡೆನ್ಸ್ ಅಂದರೆ, ಆ ಮಾತನಾಡುವಂಥ ಮಗು ಕೇಳುತ್ತೆ ಅಬ್ರಾಮನಿಗೆ, ಅಪ್ಪ, ಬಲಿಗೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ತೆಗೆದುಕೊಂಡಿದೀಯಾ? ಬಲಿ ಕೊಡ್ಲಿಕ್ಕೆ ಎಲ್ಲಿ ಕುರಿ? ನಾವಾಗಿದ್ರೆ ಭಕ್ತ ಕುಂಬಾರ ಆಗೋಗ್ಬಿಡ್ತಾ ಇದ್ವಿ. ಆ ಮಗುನ ಹಿಡ್ಕೊಂಡು ಅಪ್ಪಿ ತಪ್ಪಿ ಏನೇನೋ ಮಾಡಿಬಿಡ್ತಾ ಇದ್ವಿ. ಆದರೆ ಅಬ್ರಾಮ್ ನೋಡ್ರಿ ಹೆಂಗೆ ಹೋಗಿರ್ಬೋದು, ನನಗೆ ಅದೇ ಆಶ್ಚರ್ಯ. ಅವನು ಹೇಳ್ತಾನೆ, ಕರ್ದಾತನು ನಂಬಿಗಸ್ತನು, ಆ ದೇವರೇ ನಮಗೆ ಬಲಿಯನ್ನು ಒದಗಿಸಿಕೊಡ್ತಾನೆ. ದೇವರು ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ ಮಗನೇ. ಅವನ ಹೆಸರು ಯೆಹೋವ ಈರೆ. ಯೆಹೋವ ಈರೆ ಅಂದರೆ ಒದಗಿಸುವ ದೇವರು. ಎಷ್ಟು ಜನ ಬಿಲೀವ್ ಮಾಡ್ತೀರ? ಅಬ್ರಾಮ್ ನಂಬಿಕೆಯಿಂದ ಬೆಟ್ಟ ಹತ್ತಿದ್ದಾನೆ. ಚರಿತ್ರೆ ಹೇಳ್ತದೆ, ಆ ಕಡೆಯಿಂದ ಅಬ್ರಾಮ್ ಮತ್ತು ಮಗನ ಹತ್ತುತ್ತಾ ಇದ್ದಾರೆ, ಇನ್ನೊಂದು ಕಡೆ ಅಬ್ರಾಮನನ್ನು ಕರೆಯಲ್ಪಟ್ಟಂತ ದೇವರು ಅಡ್ವಾನ್ಸ್ ಆಗಿ ಒಂದು ಕುರಿನ ಹತ್ತಿಸ್ತಾ ಇದ್ದಾರೆ. ಅದಕ್ಕೆ ಯೇಸು ಹೇಳ್ತಾನೆ, ಯುಗದ ಸಮಾಪ್ತಿಯವರೆಗೂ ನಿಮ್ಮ ಸಂಗಡ ನಾನಿದ್ದೇನೆ. ಶೋಧನೆ ಆಗುವಾಗ ನಿಮ್ಮನ್ನು ಬಿಟ್ಟು ಬಿಡಲ್ಲ, ಪರೀಕ್ಷೆ ಆಗುವಾಗ ನಿಮ್ಮನ್ನು ಬಿಟ್ಟು ಬಿಡಲ್ಲ. ಆ ಟೈಮಲ್ಲೂ ನಾನು ನಿಮ್ಮ ಸಂಗಡ ಇರ್ತೇನೆ. ಪ್ರಿಯ ಸಹೋದರಿ, ವಾಗ್ದಾನ ಮಾಡಿದ ದೇವರು ನಂಬಿಗಸ್ತ. ದೇವರು ಅಬ್ರಾಮನ ಜೀವಿತದಲ್ಲಿ ಎಲ್ಲವನ್ನ ಅವನು ಬಿಡಿಸ್ಕೊಂಡು ಬರ್ತಾ ಇದ್ದಾನ್ರಿ. ಕಾರಣ, ಆ ಪರೀಕ್ಷೆಗಳಲ್ಲಿ ಅಬ್ರಾಮ್ ಪಾಸ್ ಆಗ್ತಾನೆ ಇಲ್ವಾ ಅಂತ. ಆ ಪರೀಕ್ಷೆಯಲ್ಲಿ ಅಬ್ರಾಮ್ ಪಾಸ್ ಆಗ್ತಾನೆ ಇಲ್ವಾ ಅಂತ. ಅದಕ್ಕೆ ದೇವರ ವಾಕ್ಯ ಹೇಳ್ತಿದೆ, ನನ್ನ ನಿಮಿತ್ತವಾಗಿ ಲೋಕದಲ್ಲಿ ಜನ ನಿಮ್ಮ ಮೇಲೆ ಆಪಾದನೆಗಳು ಹಾಕೋದಾದ್ರೆ ನೀವು ಮೌನವಾಗಿರಿ, ಕಾಲವೇ ಉತ್ತರ ಕೊಡ್ತದೆ. ಹಲ್ಲೆಲೂಯಾ. ಕಡೆಯದಾಗಿ ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 37-39 ನಾವು ನೋಡುವಾಗ ದೇವರ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ತಂದೆ ಮೇಲಾಗಲಿ ತಾಯಿಯ ಮೇಲಾಗಲಿ ನನಗಿಂತ ಅಧಿಕವಾಗಿ ಪ್ರೀತಿ ನಿಮ್ಮಲ್ಲಿ ಇರೋದಾದ್ರೆ ನೀವು ನನಗೆ ತಕ್ಕ ಶಿಷ್ಯನೇ ಅಲ್ಲ, ನನಗೆ ಯೋಗ್ಯನಲ್ಲ ಅಂದ್ಬಿಟ್ಟ ಅವನು. ಒಂದೇ ಮಾತು ಏನನ್ಬಿಟ್ಟ? ನನ್ನ ಬಿಟ್ಟು ಯಾರನ್ನಾದ್ರೂ ನೀವು ಪ್ರೀತಿ ಮಾಡಿದ್ರೆ, ಬೇರೆಯವ್ರ ಮಾತು ಕೇಳಿದ್ರೆ ನೀವು ನನಗೆ ತಕ್ಕ ಶಿಷ್ಯ ಅಲ್ವೇ ಅಲ್ಲ ಅಂದ್ಬಿಟ್ಟ. ಮಾರ್ಕ್ 10:21 ಹೇಳ್ತದೆ, ಯೇಸುವಿನ ಬಳಿಗೆ ಒಬ್ಬ ಯೌವನಸ್ಥನು ಬಂದು ಕೇಳ್ತಾ ಇದ್ದಾನೆ, ಶ್ರೀಮಂತನು, ಯೇಸಪ್ಪ, ಪರಲೋಕ ರಾಜ್ಯಕ್ಕೆ ಹೋಗಬೇಕಾದ್ರೆ ನಾನು ಏನು ಮಾಡಬೇಕು? ಯೇಸು ಹೇಳುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಂತ ವ್ಯಕ್ತಿ ಕಡೆಯದಾಗಿ ಯೇಸು ಸ್ವಾಮಿ ಹೇಳ್ತಾನೆ, ಒಂದೇ ಒಂದು ಕಡಿಮೆ ಆಗಿದೆ, ಹೋಗು, ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಕೊಡು. ಹಲ್ಲೆಲೂಯಾ. ಇದ್ದೀವಾ? ಯೇಸು ಸ್ವಾಮಿ ನಮಗೆ ಬಂದು ಹೇಳ್ತಾನೆ, ಹೋಗಿ ನಿನ್ನ ಏನು ಮಾಡು, ಬದುಕನ್ನು ಮಾರಿ ಬಡವರಿಗೆ ಕೊಡು ಅಂದರೆ ಕೊಡೋಕೆ ರೆಡಿ ಇದ್ದೀವ? ಒಂದು ಮನೇಲಿ 3 ಜನ ಮಕ್ಕಳಿದ್ರಂತೆ, ಅವ್ರ ತಂದೆ ತಾಯಿ. ಅವ್ರ ಪಾಸ್ಟ್ರು ಯಾವಾಗಲೂ ಚರ್ಚಲ್ಲಿ ಒಂದು ಅನೌನ್ಸ್ ಮಾಡೋನಂತೆ,
ದಿ ಬೆಸ್ಟ್ ಆಫರಿಂಗ್ ಯಾರು ಕೊಡ್ತೀರಾ ಅಂತ. ಏನು ಕೇಳ್ತಾ ಇದ್ರು? ಸ್ಪೆಷಲ್ ಆಫರಿಂಗ್ ಸಭೆಯಲ್ಲಿ ಯಾರು ಕೊಡ್ತೀರ ಅಂತ ಕೇಳೋರಂತೆ. ಇವ್ರ ಅಪ್ಪ ಅಮ್ಮ 3 ಜನ ಮಕ್ಳಿಗೂ 3 ಉಂಗುರ, 1 ಚೈನ್ ಎಲ್ಲ ಹಾಕಿದ್ರಂತೆ. ಒಬ್ಬ ಮಾತ್ರ ದೇವ್ರ ಮೇಲೆ ಭಾಳ ಪ್ರೀತಿ ಅವನಿಗೆ. ಅವನವ್ರ ಅಪ್ಪ ಅಮ್ಮನ ಮಾತೇ ಕೇಳಲ್ಲ. ಫಾಸ್ಟ್ ಏನಾದರೂ ದಿ ಬೆಸ್ಟ್ ಸ್ಪೆಷಲ್ ಆಫರಿಂಗ್ ಯಾರು ಕೊಡ್ತೀರಾ ಅಂದರೆ ಸಾಕಂತೆ ಎಲ್ಲ ಬಿಚ್ಚಿ ಹಾಕ್ಬಿಡೋನಂತೆ. 2 ಸಾರಿ ಹಾಕ್ಬಿಟ್ನಂತೆ. ಅವ್ರ ಅಪ್ಪ ಅಮ್ಮ ಡಿಸೈಡ್ ಮಾಡಿದ್ರಂತೆ, ಇವನು ತಲೆ ಸರಿ ಇಲ್ಲ, ಅವನಿಗೆ ಫಾಸ್ಟ್ ಕೇಳಿದ ತಕ್ಷಣ ಎಲ್ಲ ಬಿಚ್ಕೊಟ್ಬಿಡ್ತಾನಪ್ಪ ಅಂದ್ಬಿಟ್ಟು ಒಂದು ಸಲ ಉಮಾ ಗೋಲ್ಡ್ ಹಾಕ್ಬಿಟ್ಬಿಟ್ಟಿದ್ರಂತ. ಅವನಿಗೇನು ಗೊತ್ತಿಲ್ಲ, ಒಟ್ಟು ಕೊಡು ಅಂದ ತಕ್ಷಣ ಅವ್ನ ಮೈ ಮೇಲೆ ಏನಿತ್ತು ಬಿಚ್ಚಿ ಬಿಚ್ಚಿ ಕೊಟ್ಬಿಡೋನಂತೆ. ಆಗ ತಂದೆ ತಾಯಿಗೆ ಒಂದು ದಿನ ದೇವರು ಮಾತಾಡಿದ್ರಂತೆ, ನೀನು ಒಂದು ಕಾಲದಲ್ಲಿ ಬಂಜೆ ಆಗಿದ್ದೆ, ಮಕ್ಕಳೇ ಇರಲಿಲ್ಲ ನಿನಗೆ, ಕಟ್ಕೊಂಡೆ, ನೀನು ಕಷ್ಟಪಟ್ಟೆ, ನೀನು ನನ್ನ ನಾಮದಲ್ಲಿ ಕೇಳಿಕೊಂಡ ನಿಮಿತ್ತವಾಗಿ ದಯೆ ತೋರಿಸಿ ನಿನಗೆ 1 ಅಲ್ಲ 3 ಮಕ್ಕಳು ಕೊಟ್ಟೆ, ಹಣ ಸಂಪತ್ತು ಎಲ್ಲ ಸೌಕರ್ಯ ಕೊಟ್ಟೆ, ಎಲ್ಲ ಬಂದ ಮೇಲೆ ನಿನ್ನನ್ನು ಮರ್ತೇ ಬಿಟ್ಟೆ. ಆದರೆ ನಿನ್ನಲ್ಲಿ ಆ ಗುಣ ಚೇಂಜ್ ಆಯಿತು. ನಿನ್ನಲ್ಲಿ ಹುಟ್ಟಿರೋ ಒಂದು ಮಗನಲ್ಲಿ ಆ ಗುಣ ಚೇಂಜ್ ಆಗಿಲ್ಲ. ನೋಡ್ರಿ, ಒಂದೇ ತಂದೆ ತಾಯಿಗೆ ರಕ್ತ ಹಂಚಿ ಉಂಟ್ಕೊಂಡಿದ್ರು, ಅವರ 3 ಮಕ್ಕಳ ಸ್ವಭಾವ ಚೇಂಜ್. ಹಾಗಾದರೆ ದೇವರು ಏನು ಮಾಡ್ದ ಗೊತ್ತಾ? ಇವತ್ತು ಯಾರು ಯೇಸು ಕ್ರಿಸ್ತನ ರಕ್ತದಲ್ಲಿ ನಿಜವಾಗ್ಲೂ ತೊಳೆಯಲ್ಪಟ್ಟಿದ್ದಾರೋ ಅವರ ಗುಣ ಚೇಂಜ್ ಆಗೋದೇ ಇಲ್ಲ. ಇದ್ದೀರಾ? ಎಲ್ಲ ಯೋಚನೆ ಮಾಡ್ತಾ ಇದ್ದು ನಮ್ಮ ಗುಣಗಳು ಯಾವಾಗ ಚೇಂಜ್ ಆಗೈತೆ? ನಿಜವಾಗ್ಲೂ ತೊಳೆಯಲ್ಪಟ್ಟಿದ್ರೆ ನಿಮ್ಮ ಗುಣ ಚೇಂಜ್ ಆಗೋದೇ ಇಲ್ಲ. ನಾವು ವಿಶ್ವಾಸಿಗಳೇ, ಆದರೆ ನಿಜವಾಗ್ಲೂ ತೊಳೆಯಲ್ಪಟ್ಟವರಾಗಿದ್ದೇವಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಪ್ರಿಯ ಸಹೋದರಿ, ಅದಕ್ಕೆ ದೇವರು ಹೇಳ್ತಾನೆ, ಯೇಸುವನ್ನು ಯಾರು ನಂಬುತ್ತಾರೋ ಅವರಿಗೆ ರಕ್ಷಣೆ, ಅವರಿಗೆ ನಿತ್ಯ ಜೀವ. ನಂಬದೆ ಹೋಗೋರ್ಗಲ್ಲ, ಕೇಳದೆ ಹೋಗೋರ್ಗಲ್ಲ, ಆಸೆ ಪುರುಕರಿಗಲ್ಲ, ಪಾಪ ಹಿಂಬಾಲಿಸೋರ್ಗಲ್ಲ, ಅದನ್ನು ಬಿಟ್ಟು ನನ್ನ ಹಿಂದೆ ಬರೋರಿಗೆ, ನನ್ನನ್ನು ಹಿಂಬಾಲಿಸೋರಿಗೆ, ನನ್ನ ನಾಮದಲ್ಲಿ ಪ್ರಾರ್ಥನೆ ಮಾಡೋರಿಗೆ ಎಲ್ಲವನ್ನು ಕೊಡಲಿಕ್ಕೆ ನಾನು ಶಕ್ತನಾಗಿದ್ದೇನೆ. ಆ ದೇವರ ವಾಕ್ಯ ಹೇಳ್ತದೆ, ವಿಶ್ವಾಸಿಗೆ ಪರೀಕ್ಷೆ ಮತ್ತು ಶೋಧನೆ ತಪ್ಪಿದ್ದಲ್ಲವೇ ಇಲ್ಲ. ಅದಕ್ಕೆ ಯೋಬ ದೇವರು ಕೃಪೆ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಅದಕ್ಕೆ ಬಂಗಾರ ನಾಶನಕ್ಕಿಟ್ಟರು ಅದು ನೀವು ಹಾಕ್ಕೊಳ್ಳೋಕೆ ಮುಂಚೆ ಪರೀಕ್ಷೆ ಮಾಡಿ ಹಾಕ್ಕೊಳ್ತಿರಲ್ಲ. ದೇವರ ಮನೆಗೆ ಹೋಗೋ ನೀವು ಪರೀಕ್ಷೆ ಇಲ್ದಿರ ಹೋಗೋಕ್ಕಾಗುತ್ತಾ? ಶೋಧನೆ ಇಲ್ದಿರ ಹೋಗೋಕ್ಕಾಗುತ್ತಾ? ಆಫ್ಟರ್ ಆಲ್ LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಹೋಗ್ಬೇಕು ಅಂದರೆ ಆ ವರ್ಷದಲ್ಲಿ 4 ಎಕ್ಸಾಮ್ ಇಟ್ಟು ಅವನು ಪ್ರಮೋಟ್ ಆಗಲಿಕ್ಕೆ ಯೋಗ್ಯನಾ ಅಂತ ಪರೀಕ್ಷೆ ಮಾಡಿ ಅವನಿಗೆ ಮಾರ್ಕ್ಸ್ ಕಾರ್ಡ್ ಕೊಡ್ತಾರೆ. ಹಾಗಾದರೆ ಪ್ರಿಯ ಸಹೋದರಿಯೇ, ಲೋಕದಲ್ಲೇ ಒಂದು ಈ ರೂಲ್ಸ್ ಇರೋದಾದರೆ ಪರಲೋಕಕ್ಕೆ ಹೋಗುವಂಥ ನಮಗೆ ಪರೀಕ್ಷೆ ಆಗಬಾರ್ದಾ? ಶೋಧನೆ ಆಗಬಾರ್ದಾ? ಶೋಧನೆ ಹಾಗೇ ಆಗುತ್ತೆ, ಪರೀಕ್ಷೆ ಬಂದೇ ಬರುತ್ತೆ. ನಾವು ಕ್ರಿಸ್ತನಲ್ಲಿ ಸಿದ್ಧರಾಗಿರಬೇಕು ಅಂತ ದೇವರ ವಾಕ್ಯ ಹೇಳ್ತದೆ. ಅದಕ್ಕೆ ಯೇಸು ಹೇಳ್ತಾನೆ, ಪರೀಕ್ಷೆ ಆಗುವಾಗಲೇ ನಾನೇನು ಮಾಡ್ತೀನಿ, ಶೋಧನೆ ಆಗುವಾಗಲೇ ನಿಮ್ಮನ್ನು ತಪ್ಪಿಸಿಕೊಳ್ಳತಕ್ಕ ಮಾರ್ಗದಲ್ಲಿ ನಾನು ನಡೆಸೋದಕ್ಕೆ ಇಷ್ಟಪಡ್ತೇನೆ. ಅಬ್ರಾಮ್, ಈಸಾಕ್, ಯಾಕೋಬನ ದೇವರೇ ನಿನ್ನ ದೇವರು. ಆ ದೇವರನ್ನ ಸಾಧಾರಣವಾಗಿ ನಂಬಕ್ಕೆ ಹೋಗ್ಬೇಡ್ರಿ. ಆ ದೇವರು ಶಾಶ್ವತವಾದ ದೇವರು, ನಿಷ್ಕಳಂಕನಾದ ದೇವರು, ಅವನು ಪರಿಶುದ್ಧನಾದ ದೇವರು. ಅವನು ಪರಿಶುದ್ಧನಾಗಿರುವ ಪ್ರಕಾರವೇ ಅವನ ಸಭೆ ಪರಿಶುದ್ಧವಾಗಿರಬೇಕು ಅಂತ ದೇವರು ಬಯಸ್ತಾನೆ. ಈ ಮಧ್ಯಾಹ್ನ ನಮ್ಮನ್ನು ಒಪ್ಪಿಸಿಕೊಡೋಣ, ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಚಿಂತೆ ಮಾಡೋದು ಬೇಡ. ದೇವರ ಮೇಲೆ ನಂಬಿಕೆ ಇಟ್ಟ ಮೇಲೆ ಯಾಕೆ ನಮಗೆ ಪರೀಕ್ಷೆ, ಯಾಕೆ ನಮಗೆ ಶೋಧನೆ ಅಂತ ಭಯ ಪಡಬೇಡ್ರಿ. ನಿಮ್ಗೆ ಯಾವುದಾದ್ರೂ ಅನಾರೋಗ್ಯ ಬಂದಿದೆಯಾ, ಯೇಸು ಹೇಳ್ತಾನೆ, ನನ್ನ ನಾಮದಲ್ಲಿ ಕೇಳಿಕೋ, ಆ ರೋಗ ವಾಸಿ ಆಗೋಗುತ್ತೆ. ಪ್ರಿಯ ಸಹೋದರಿಯೇ, ಯಾವ ಬಾಧೆ ನೀನು ಹಿಂಸೆ ಮಾಡ್ತಾ ಇದೆಯೋ ಆ ಬಾಧೆನ ನೋಡಿ ಗದರಿಸು, ಯೇಸುವಿನ ನಾಮದಲ್ಲಿ ಅದು ಬಿಟ್ಟು ಹೋಗುತ್ತೆ ಅಂತ ದೇವರು ಹೇಳ್ತಾನೆ. ನಿಮ್ಮ ನಂಬಿಕೆ ಅಂತ ನಿಮಗೆ ಆಗಲಿ ಅಂತ ಯೇಸು ಹೇಳಿದ್ದಾನೆ. ನೀವು ನಂಬಿದರೆ ದೇವರ ಮಹಿಮೆನ ಕಾಣ್ತೀರಿ. ಈ ಮಧ್ಯಾಹ್ನ ದೇವರು ನಮ್ಮನ್ನು ಈ ವಾಕ್ಯದ ಮೂಲಕ ಆಶೀರ್ವಾದ ಮಾಡಲಿ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಂತುಕೊಳ್ಳೋಣ. ಯೇಸು ಇಲ್ಲದ ಜೀವಿತ ನಮಗಿಲ್ಲ, ಕ್ರಿಸ್ತನಿಲ್ಲದ ಬಾಳು ನಮಗಿಲ್ಲ, ಕ್ರಿಸ್ತನಿಲ್ಲದ ದಿನವೇ ಅಲ್ಲವೇ ಅಲ್ಲ.
ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಯಾರಿಗೋಸ್ಕರ ಜೀವಿಸ್ತಾ ಇದ್ದೇವೆ? ಯಾಕೆ ನಾವು ಜೀವಿಸ್ತಾ ಇದ್ದೇವೆ? ಯಾರ ನಿಮಿತ್ತ ನಾವು ಜೀವಿಸಬೇಕಾಗಿದೆ? ಯಾರಿಗೋಸ್ಕರ ನಾವು ಜೀವಿಸಬೇಕಾಗಿದೆ? ಲೋಕದ ವಸ್ತುಗಳಿಗೋಸ್ಕರನಾ? ಲೋಕದ ಆಡಂಬರಕ್ಕೋಸ್ಕರನಾ? ಲೋಕ ಎಳೆಯುವಂಥ ಬಂಗಾರ ಐಶ್ವರ್ಯಮ ಜೀವಿತ? ಪ್ರಿಯ ದೇವಜನರೇ, ನಾವು ಐಶ್ವರ್ಯವಂತರಾಗಿರೋದು ತಪ್ಪಲ್ಲ. ಆ ಐಶ್ವರ್ಯವಂತಿಕೆಯಲ್ಲಿ ಕ್ರಿಸ್ತನಿಗೆ ಮೊದಲನೇ ಪ್ರಾಮುಖ್ಯತೆ ಇದೆಯಾ? ಕ್ರಿಸ್ತನಿಗೆ ಮೊದಲನೇ ಸ್ಥಾನಮಾನ ಇದೆಯಾ? ಕ್ರಿಸ್ತನಿಗೆ ಕೊಡಬೇಕಾದಂಥ ಗೌರವ ಕೊಡುವವರಾಗಿದ್ದೇವ? ನಮ್ಮನ್ನು ಪರೀಕ್ಷೆ ಮಾಡಿಕೊಂಡು ಒಪ್ಪಿಸಿಕೊಡೋಣ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ದೇವರೇ, ನಮ್ಮನ್ನು ಮಾರ್ಪಡಿಸು, ಒಬ್ಬೊಬ್ಬರನ್ನ ಮಾರ್ಪಡಿಸು, ದೇವರ ಭಯಭಕ್ತಿಯಲ್ಲಿ ಮಾರ್ಪಡಿಸು. ಈ ಸಭೆನ ಕರೆದಂಥ ಉದ್ದೇಶ ನೀನೊಬ್ಬನೇ ಬಲ್ಲವನಪ್ಪ. ಚಿಕ್ಕ ಹಿಂಡೆ ಭಯಪಡಬೇಡ. ಹೌದು ದೇವರೇ, ನಾನೇ ನಿಜವಾದ ದ್ರಾಕ್ಷ ಬಳ್ಳಿ, ನನ್ನ ತಂದೆ ತೋಟಗಾರನು. ನನ್ನಲ್ಲಿದ್ದು ಫಲ ಕೊಡುವ ಪ್ರತಿಯೊಂದು ಕೊಂಬೆಯನ್ನು ಹೆಚ್ಚು ಫಲ ಕೊಡುವಾಗ ಅವನು ಮಾಡ್ತಾನೆ. ಫಲ ಕೊಡದೇ ಇರುವಂಥದ್ದನ್ನು ದೇವರೇ ತೆಗೆದುಹಾಕ್ಬಿಡ್ತಾನೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ಗ್ಲೋರಿಫೈ ಜೀಸಸ್, ಗ್ಲೋರಿಫೈ ಜೀಸಸ್. ದೇವರೇ, ಈ ಸಭೆಗೆ ಯಾರೆಲ್ಲ ಇದ್ದಾರಪ್ಪ, ಒಬ್ಬೊಬ್ಬರನ್ನ ಆಶೀರ್ವದಿಸು. ಈ ಸಭೆಯ ವಾಗ್ದಾನ ನೆರವೇರಿಸು. ಸಭೆಯ ವಾಗ್ದಾನದಲ್ಲಿ ತಡೆ ಮಾಡುವ ಶಕ್ತಿಗಳ ಬಲ ಯೇಸುವಿನ ನಾಮದಲ್ಲಿ ಕಟ್ಟಲ್ಪಡ್ಲಪ್ಪ. ನಿನ್ನ ನಾಮ ಮಹಿಮೆಗಾಗಿ ಈ ಸಭೆನ ಆಶೀರ್ವಾದ ಮಾಡು. ನಿನ್ನ ಸೇವಕನಾದ ನಾನು ಈ ಆರಾಧನೆಗೆ ಕೂಡಿ ಬಂದಿರುವಂಥ ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ಎಲ್ಲ ಕುಟುಂಬಸ್ಥರನ್ನ ತಂದೆ, ಮಗ, ಪರಿಶುದ್ಧಾತ್ಮ ತ್ರಿಯೇಕ ದೇವರ ಹೆಸರಿನಲ್ಲಿ ಆಶೀರ್ವಾದ ಮಾಡ್ತೇನೆ. ಈ ಸಭೆಯಲ್ಲಿ ಯೌವನಸ್ಥರಿಗಾಗಿ ಸ್ತೋತ್ರ, ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗಾಗಿ ಸ್ತೋತ್ರ, ಕುಟುಂಬಸ್ಥರಿಗಾಗಿ ಸ್ತೋತ್ರ. ದೇವರ ವಾಕ್ಯವ್ರನ್ನ ಬೆಳಕಲ್ಲಿ ನಡೆಸಲಿ, ಸರಿಯಾದ ಮಾರ್ಗದಲ್ಲಿ ನಡೆಸಲಿ, ಕರ್ತನಲ್ಲಿ ಇವ್ರನ್ನ ಎಬ್ಬಿಸಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ದೇವರಿಗೆ ವಿರುದ್ಧವಾಗಿ ಓಡುವಂಥ ಯಾರೇ ಆಗಿರಲಿ, ಅವರ ತಪ್ಪನ್ನು ಅವರು ಅರಿತು ದೇವರ ಮುಂದೆ ಬಂದು ಕ್ಷಮಾಪಣೆಯೊಂದಿಗೆ ನಿಲ್ಲೋದಕ್ಕೂ ಬೆಳೆಯೋದಕ್ಕೂ ಕೃಪೆ ಕೊಡು ಅಂತ ನಾನು ಕೇಳ್ಕೊಳ್ತೇನೆ. ಅಪ್ಪ, ಈ ಗ್ರಾಮದಲ್ಲಿ, ಈ ಜಿಲ್ಲೆಯಲ್ಲಿ ಈ ಸಭೆಗೆ ಇನ್ನು ಯಾರೆಲ್ಲ ಬರಬೇಕು ಯೇಸುವಿನ ನಾಮದಲ್ಲಿ ಬರಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ಆಶೀರ್ವಾದ ಮಾಡು. ಆರಾಧನೆ ಮುಗಿಸಿ ಹೋಗುವಾಗ ಆ ದೈವ ಸಮಾಧಾನ, ಶಾಂತಿ, ನೆಮ್ಮದಿ, ಆರೋಗ್ಯ ಒಬ್ಬೊಬ್ಬರ ಮೇಲೆ ಇಳಿದು ಬರಲಿ ಸ್ವಾಮಿ. ಮಹಿಮೆ ನಿನಗುಂಟಾಗಲಿ, ನಿನ್ನ ಚಿತ್ತ ನೆರವೇರಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಹೊಂದ್ಕೊಳ್ತೇವೆ ನಮ್ಮ ಜೀವಗಳ ತಂದೆ. ಆಮೇನ್.